यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिऋषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् 14ನೇ ಅಧ್ಯಾಯ ತಂ ಸರ್ವಲೋಕಾವರಯಜ್ಞಸಂಗ್ರಹಂ ಅದಾಗಿತ್ತು ಸ್ವಲ್ಪ ಅಲ್ಲ. ಸರ್ವಸಂಗ್ರಹ ಉಚ್ಯತೆ. ಅವಜಾನಂತಿ ಮೇ ಮೂಢಃ ಯಜ್ಞೇನ ಯುಷ್ಮದ್ವಿಷಯೇ ದ್ವಿಜಾತಿಭಿರ್ವಿತಾಯಮಾನೇನ ಸುರಾಃ ಕಲಾಹರೇಃ ಶಿಷ್ಟಾಃ ಸುತುಷ್ಟಾಃ ಪ್ರದಿಶಂತಿ ವಾಂಛಿತಂ ತದ್ಧೇಲನಂ ಅರ್ಹಸಿ ವೀರ ವಿಚೇಷ್ಟಿತುಂ. ಬಹಳ ಮುಖ್ಯವಾದ ಒಂದು ಅಂಶವನ್ನು ಹೇಳ್ತಾರೆ. ವೀರ ಏನು ಮಾಡ್ದ? ರಾಜ್ಯ ಶುರು ಮಾಡ್ದ, ಘೋಷಣೆ ಮಾಡ್ದ. ನಯಷ್ಟವ್ಯಂ ನ ಹೋತವ್ಯಂ ನ ದಾತವ್ಯಂ ದ್ವಿಜಾಃ ಕ್ವಚಿತ್. ಯಜ್ಞ ಮಾಡಬಾರ್ದು, ದಾನ ಮಾಡಬಾರ್ದು, ಹೋಮ ಯಾವುದೂ ಮಾಡಬಾರ್ದು ಅಂಥೇಳಿ ಡಂಗುರ ಹೊಡಿಸ್ತೇವೆ. ಗೊತ್ತಾಯ್ತಾ? ಅಷ್ಟು ಕೆಟ್ಟ ರಾಜ. ಆ ರೀತಿ ಮಾಡಿ ಎಲ್ಲ ಯಜ್ಞ ಆಗ ನಿಲ್ಲಿಸ್ಬಿಟ್ಟ ಪೂರ್ತಿಯಾಗಿ. ಆಗೇನಾಯಿತು, ಇವರೆಲ್ಲ ಬಂದರು, ಮಾತಾಡಿಕೊಂಡ್ರು ಗುರುಗಳೆಲ್ಲ ಸಹ. ನೋಡಿ, ರಾಜರು ದಾರಿ ತಪ್ಪಿದಾಗ ಗುರುಗಳಿಗೆ ಗೈಡ್ ಮಾಡಬೇಕಲ್ಲ. ಅವರೆಲ್ಲ ಸೇರಿ ಅವ್ರಿಗೆ ಉಪದೇಶ ಮಾಡೋಣ, ಅವನು ಕೇಳಿದರೆ ಸರಿ, ಇಲ್ದೋರವನ್ನು ನಾಶ ಮಾಡೋಣ ತೀರ್ಮಾನ ಮಾಡಿಕೊಂಡು ಬಂದರು. ಯಜ್ಞೇನ ಯುಷ್ಮದ್ವಿಷಯೇ ದ್ವಿಜಾತಿಭಿ ವಿತಾಯಮಾನೇನ ಸುರಾಃ ಕಲಾಹರೇಃ. ನೋಡು, ಯಜ್ಞ ಯಾತಕ್ಕೆ ಮಾಡಬೇಕು ಗೊತ್ತಾ? ಯಜ್ಞೇನ ಯುಷ್ಮದ್ವಿಷಯೇ ದ್ವಿಜಾತಿಭಿ ವಿತಾಯಮಾನೇನ ಸುರಾಃ ಕಲಾಹರೇಃ. ಯಜ್ಞಗಳನ್ನು ಹೀಗೆ ಮಾಡ್ತಾ ಇದ್ದರೆ ದೇವರ ಶ್ರೀಹರಿಯ ಕಲಾಹ ಅನುಯಾಯಿಗಳಾದಂಥ ಸುರಾಹ ಎಲ್ಲ ದೇವತೆಗಳು ಕೂಡ ಸ್ವಿಷ್ಟಾಹ ಸುತುಷ್ಟಾಹ ಭಾಳ ಸಂತೋಷಪಟ್ಬಿಟ್ಟು ಏನು ಮಾಡ್ತಾರೆ ಅವರು? ಪ್ರತಿಶಂತಿ ವಾಂಛಿತಂ, ಕೇಳೋದನ್ನು ಕೊಡ್ತಾರೆ. ತದ್ಧೇಲನಂ ನಾರ್ಹಸಿ ವೀರ ಚೇಷ್ಟಿತು. ಕೆಲವು ವೀರ ತದ್ಧೇಲನಂ, ಪರಮಾತ್ಮನಿಗೆ ಯಜ್ಞಕ್ಕೆ ಅವಮಾನ ಮಾಡಲಿಕ್ಕೆ ಹೋಗಬೇಡ ಅಂಥೇಳಿ ಉಪದೇಶವನ್ನು ಮಾಡಿದರು. ಇದು ಭಾಳ ಮುಖ್ಯವಾದ ಅಂಶ. ಭಗವದ್ಗೀತೆ ಹೀಗೆ ಬಂದಿರೋದು. ಏನಂತ ಹೇಳಿದ್ದಾರೆ? ಪರಸ್ಪರಂ ಭಾವಯಂತಹ ಶ್ರೇಯ ಪರಭವಾಪ್ಸಥ. ನೀವು ದೇವತೆಗಳ ಆರಾಧನೆ ನೀವು ಮಾಡಬೇಕು. ದೇವತೆಗಳು ಏನು ಮಾಡ್ತಾರೆ? ಯಜ್ಞ ಬೆಳೆ ಕೊಟ್ಟು ಬಿಟ್ಟ ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರ ಟ್ಯಾಕ್ಸ್ ಕೊಟ್ಟರೆ ಅದೇನು ಮಾಡುತ್ತೆ? ವಾಪಸ್ ಸರ್ಕಾರ ಬೇರೆ ಇನ್ಕಮ್ ಇಲ್ಲ. ದೇವತೆಗಳು ಹಾಗಲ್ಲ, ನಮಗೆ ಡಿಪೆಂಡೆನ್ಸ್ ಇಲ್ಲ. ಆದರೆ ಅದೊಂದು ಕರ್ತವ್ಯ ಇರಬೇಕು. ವಿಷ್ಣೋ ಸನ್ನಿಹಿತತ್ವಾತ್ತು ಸರ್ವೇ ದೇವಾಹರೇಃ ಕಲಾಹ ಇತಿ ಚ. ಎಲ್ಲ ದೇವತೆಗಳನ್ನು ಕೂಡ ಹರಿಯ ಕಲೆ ಅಂತ ಕರೀತಾರೆ. ಕಲಾಗಳ ಅಂದ್ರೇನು? ಅಂಶ. ನಿನ್ನೆ ಬಂತಲ್ಲ, ಭಿನ್ನ ಅಂಶ. ವಿಷ್ಣು ಕಲಾ ಅಂದರೂ ಒಂದೇ, ಅಂಶ ಅಂದರೂ ಒಂದೇ. ಚಂದ್ರನಿಗೆ 16 ಕಲೆಗಳು, ಅದರಲ್ಲಿ ಒಂದು ಬರೋದಿಲ್ಲ, ಇನ್ನು 15 ಕಲೆಗಳು ಬರುತ್ತೆ. ಅದೆಲ್ಲ ಏನು? ಚಂದ್ರನ ಒಂದು ಭಾಗ. ಆ ರೀತಿಯಲ್ಲಿ ಅಂಶ. ಯಾತಕ್ಕೆ ಅಂಶ ಅಂತ ಕರೀತಾರೆ ಅಂದರೆ, ವಿಷ್ಣೋ ಸನ್ನಿಹಿತತ್ವಾತ್ತು ಸರ್ವೇ ದೇವಾಹ ಹರೇಃ ಕಲಾಹ. ವಿಷ್ಣುವಿನಿಂದ ಸನ್ನಿಹಿತರಾಗಿರೋದ್ರಿಂದ, ಭಗವಂತ ಅವರಿಂದ ಸನ್ನಿಹಿತನಾಗಿರೋದ್ರೆ ಏನಂತ ಕರೀತಾರೆ? ಅವರನ್ನು ಹರಿಯ ಕಲಾ ಅಂತ ಕರೀತಾರೆ. ಭಾಳ ಮುಖ್ಯ ಇದು. ಒಂದು ಪಾತ್ರೆ ಇದೆ, ಪಾತ್ರೆ ಕಾದ್ಮೇಲೆ ಪಾತ್ರೆಯಲ್ಲಿ ಬೆಂಕಿ ಸನ್ನಿಹಿತ ಆಯಿತು. ಅದೇ ರೀತಿ ದೇವರು ಸನ್ನಿಹಿತನಾದರೆ ಮಾತ್ರ ಏನಾಗೋದು? ದೇವತೆಗಳಿಗೆ ಕಲಾ ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಅಷ್ಟೇ ಅಪಾಯಿಂಟ್ ಆಯಿತು. ಏನು ಬಂತು ಅವನಿಗೀಗ? ಪವರ್ ಬಂತು. ಗೊತ್ತಾಯ್ತಾ? ನೀವು ಅವನ ಕೆಲಸ ನೀವು ಮಾಡಿದರೆ ನಿಮ್ಮ ಕೆಲಸ ಅವ್ನು ಮಾಡ್ತಾನೆ. ಅಂದರೆ ಅವ್ನು ಕೇಳಿದ ರೆಕಾರ್ಡ್ಸ್ ನೀವು ಕೊಡಬೇಕು, ಮಾಡ್ತಾನೆ. ಇದು ಪದ್ಧತಿ. ಅದು ಹೋದ ತಕ್ಷಣ ಇಲ್ಲ, ನಾನೇ ಸರ್ಕಾರ ಅಂತ ಅವ್ರು ಬಂದುಬಿಟ್ಟು ಸರ್ಕಾರ ಒಬ್ರು ಯಾರು ಮಿನಿಸ್ಟರ್ ಸರ್ಕಾರದ ಪ್ರೋಗ್ರಾಮ್ ಬಂದುಬಿಡ್ತಾರೆ ತಕ್ಷಣ. ಯಾಕೆ? ವ್ಯಕ್ತಿ ಬಂದು ಲಕ್ಷಾಂತರ ಜನ ಬಂದರೂ ಇಲ್ಲ, ಒಬ್ಬ ಬಂದರೆ ಏನಾಗ್ತದೆ? ಅಲ್ಲಿಗೆ ರಾಜಕೀಯ ಮಹತ್ವ ಬರುತ್ತೆ. ಆ ರೀತಿಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಲೇಬೇಕು. ಅವರು ನೋಡಿ, ಅವರು ಇಷ್ಟಪಟ್ಟದ್ರು ಕೊಡ್ತಾರೆ ಅಂತ ಹೇಳಿದರೆ, ಶಿಷ್ಟಾಹ ಸುತುಷ್ಟಾಹ ಪ್ರದಿಶಂತಿ ವಾಂಛಿತಂ. ನೀವು ಬಯಸಿದ್ದನ್ನು ಕೊಡ್ತಾರೆ. ಅದಕ್ಕೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷ. 3 ನಿಲ್ಲಿಸಿದ್ದವನು. ಯಜ್ಞ ಮಾಡಿಕೊಡ್ತು, ದಾನ ಮಾಡಿಕೊಡು, ತಪಸ್ ಮಾಡಿಕೊಡು. ಅಲ್ಲಿ ಜಗತ್ತೇನಾಗತ್ತೆ? ಹಾಳಾಗೋಗುತ್ತೆ. ಅವಜಾನಂತಿ ಮೇ ಮೂಢ. ಅದು ಮನುಷ್ಯ ಬ್ರಾಹ್ಮಣ ಮಾಡಬಹುದು ಯಜ್ಞಗಳು ಅಂದ್ರೇನು?
ಪಂಚಮಹಾಯಜ್ಞಗಳು ಒಂದು ಕಡೆಗೆ, ಮತ್ತು ಜೊತೆಗೆ ಪಾಠ ಪ್ರವಚನ ದೊಡ್ಡ ಯಜ್ಞ ಅದು. ಮತ್ತು ಅದ್ರ ಜೊತೆಗೆ ಸತ್ಯಂವದ ಧರ್ಮಂಚರ ಮಾಡೋ ಪ್ರತಿಯೊಂದು ಕೆಲಸನೂ ಏನಾಗುತ್ತೆ, ಯಜ್ಞ ಆಗುತ್ತೆ. ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಾಗ ಯಜ್ಞ ಅಂತ ಕರೀತಾರೆ. ಅವಜಾನಂತಿ ಮೇ ಮೂಢಾ ನೃಪರೂಪಿಣಮೀಶ್ವರಂ ನಾನು ವಿಂದಂತಿ ತೇ ಭದ್ರಂ ವಿಹತೆ ಇಹ ಲೋಕೆ ಪರತ್ರ ಚ. 23, 24. ಅವಜಾನಂತಿ ಯೇ ಮೂಢಾ, ಯಾವ ಮೂರ್ಖರು ರಾಜನೆದುರಿಗೆ ಮಾತಾಡ್ತಾರೆ. ನೃಪರೂಪಿಣಮೀಶ್ವರಂ, ದೇವರು ಭಾಳ ಇಂಪಾರ್ಟೆಂಟ್ ಅದು. ನೃಪರೂಪಿಣಮೀಶ್ವರಂ, ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ರಾಜರಲ್ಲಿದ್ದು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ರಾಜ ಪ್ರತ್ಯಕ್ಷ ದೇವತ ಅಂತ ಕರೀತಾ ಇದ್ವಿ. ನಾನು ವಿಂದಂತಿ ತೇ ಭದ್ರಂ ಇಹ ಲೋಕೆ ಪರತ್ರ ಚ. ಯಾರು ರಾಜನನ್ನು ಗೌರವಿಸಿ ನಡೆಯೋದಿಲ್ಲ ಅವರೆಲ್ಲ ಕೂಡ ಲೋಕದಲ್ಲಿ ಭದ್ರ ಅಂದರೆ ಮಂಗಲವನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ರಾಜರಿಗೆ ಗೌರವ ಇದೆ, ರಾಜ ಯಜ್ಞ ಮಾಡಬೇಕು, ಕೇಳಿದ್ರು ಕೊಡ್ತಾರೆ, ಹಾಗೆಲ್ಲರೂ ಸುಖವಾಗಿರ್ಬೋದು, ನೀನು ನಿಲ್ಲಿಸಿದ್ದಿ ಹಾಗೆ ನಿಲ್ಲಿಸಬೇಡ ಮಾಡುವಂತೆಲ್ಲ ಉಪದೇಶ ಮಾಡಿದ್ರು. ತಸ್ಮಾನ್ ಮಾಂ ಕರ್ಮಭಿರ್ವಿಪ್ರಾಹ ಯಜಧ್ವಂ ಗತ ಸಂವತ್ಸರಾಹ ಬಲಿಂಚ ಮಹ್ಯಂ ಹರತಃ ಮತ್ತೋನ್ಯಃ ಕೋಗ್ರಹ ಪುಮಾನ್. ಆಯಿತು, ಅನೌನ್ಸ್ ಮಾಡಿದ, ಮಾಡ್ಬೋದು ಅಂತೇಳಿ. ಇಷ್ಟೆಲ್ಲ ಹೇಳಿದ್ದೆ, ಹೋಗ್ಬಿಟ್ಟೆ ಮಾಡ್ಬೋದು, ಎಲ್ಲ ಬ್ರಾಹ್ಮಣರೇ ಯಜ್ಞ ಮಾಡ್ಕೊಂಡು ಹೋಗಿ ಅಂತ ಹೇಳಿದ. ಖುಷಿ ಆಯ್ತು ಅವ್ರಿಗೆ ಪಾಪ. ಏನಂತ ಉಟ್ಕೊಂಡ್ರೆ ಅಂತೇಳಿ ಹಾಗೆ ಹೇಳ್ತಾನೆ ಅವನು. ಆದರೆ ಹುಷಾರು, ಎಲ್ಲ ಮಾಡಿ, ಆದರೆ ಏನು ನನಗೆ ಅರ್ಪಣೆ ಮಾಡೋದು, ಏನಾರ್ಪಣೆ ವಸ್ತು, ಕೃಷ್ಣಾರ್ಪಣೆ ವಸ್ತು ಹೇಳಬಾರದು ಅಂತ ಹೇಳಿದ. ಎಲ್ಲ ಒಂದೇ ಆಯ್ತು, ಬಿಡಿಸಿದ್ದಾಯ್ತು, ತನಗೋಸ್ಕರ ಮಾಡಬೇಕು ಅಂತ ಹೇಳಿದ. ಬಲಿಂಚ ಮಹ್ಯಂ ಹರತ, ಮತ್ತು ನನಗೆ ಬಲಿ, ಪೂಜೆ ಅಂದರೆ ಪೂಜೆ ನಾನು ಮಾಡಬೇಕು ನೀವೀಗ. ಮತ್ತು ಅನ್ಯ ಕೋಗ್ರಹ ಪುಮಾನ್, ನಾನು ಬಿಟ್ಟರೆ ಯಾರಿದ್ದಾರೆ ಅಗ್ರಪೂಜೆ ಮಾಡಿ, ನಾನೇ ಅಗ್ರಪೂಜೆಗೆ ಅರ್ಹ, ಅಗ್ರಪೂಜೆಗೆ ಅರ್ಹ. ಕೃಷ್ಣ ಅಗ್ರಪೂಜೆಗೆ ಅರ್ಹ ಅಲ್ಲ, ತಾನು ಅಗ್ರಪೂಜೆಗೆ ಅರ್ಹ ಅಂತ ಹೇಳ್ಕೊಟ್ಟು ಆಚಾರ್ಯ ನೋಟ್ ಬರೀತಾರೆ. ಇದು ಶ್ಲೋಕ ಸುಲಭ, ಅದು ಹಿನ್ನೆಲೆ ಎಲ್ಲ ಹೇಳ್ತಾರೆ. ಅಹಂ ಬ್ರಹ್ಮೇತಿ ವೇನಸ್ತು, ನಾನು ಬಿಟ್ಟರೆ ಯಾರಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾದವನ್ನು ಆ ಕಾಲಕ್ಕೆ ತಂದವನು ಯಾರು ಅಂದರೆ ವೇನ. ಅದಕ್ಕೆ ಪಾಪಿ ವೇನನ ಮತವ ನೆರೆ ಖಂಡಿಸಿ. ಎಲ್ಲಿ ಬರುತ್ತೆ? ಮಧ್ವದ ಪಾಪಿ ಏನನ ಮತ ಅಂತ ಕರೆದದ್ದು. ಅಹಂ ಬ್ರಹ್ಮೇ, ವೇನ ಅಂದ್ರೆ ಪೀಡೆ, ಅದರಿಂದ ಪೀಡೆ ಶುರುವಾಗುತ್ತೆ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂ ತಮಃ. ಎಲ್ಲಿಗೆ ಹೋದ ಕೊನೆಗೆ ಅವನು? ಅಧರಂ ಅಂಧನ್ ತಮಸ್ಸಿಗೆ ಹೋಗ್ತಾನೋ. ಯಾತಕ್ಕೆ? ಅಹಂ ಬ್ರಹ್ಮ, ಈಶ್ವರೋ ಅಹಂ ಭೋಗಿ ಅಂತ ಯಾರು ಹೇಳ್ತಾರೆ, ನಾನೇ ಅವ್ರನ್ನ ಕಳಿಸ್ತೀನಿ ಪರಮಾತ್ಮ ಹೇಳಿದ್ದಾನೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧವಾನ್ ಕ್ಷಿಪಾಮಿ ಅಜಸ್ರಮಶುಭ ಆಸುರೀಶ್ವೇವ ಯೋನಿಷು. ಕೊನೆಗೆ ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತಥೋ ಯಾತಿ ಅಧಮಾಂ ಗತಿ. ಅಧಮಗತಿ ಅಂಧಂ ತಮಸ್ಸೆ. ಅವರೆಲ್ಲ ಅಲ್ಲಿ ಹೋಗ್ತಾರೆ ಅಂತ ಹೇಳಿರೋದ್ರಿಂದ ಅಧರಂ ತಮಃ ಅಂದರು ಒಂದೇ, ಅಧೋಗತಿ ಅಂದರು ಒಂದೇ. ತದ್ರಾದ್ಧಾಂತೋ ಮಹೀಂ ವ್ಯಾಪ್ತೋ ಭೇರ್ಯ ಖ್ಯಾಪಯತೋ ದಿಶಂ. ಅವನ್ನೆಲ್ಲ ಕಡೆ ಭೇರಿ ನಗಾರಿ ಹೇಳಿ ಬೆಂಗೂರು ಸಾರಿಸ್ತಾ ಇದ್ದ. ವೇರಣೆ ರಾಜ, ವೇರಣೆ ದೇವರು, ವೇರಣೆ ದೇವರು, ಅಹಂ ಬ್ರಹ್ಮ ಅಂತ ಸಾರಿಸ್ತಾ ಇದ್ದವು. ಅವಾಗ ಏನಾಯಿತು? ಆಸುರ ರಾಕ್ಷಸಾಶ್ಚೈವ ಪಿಶಾಚಾಹ ತತ್ಪತಿ ಸ್ಥಿತ. ಹಸುರರು ಆ್ಯಂಟಿ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಯಾರು ಇದು ಮಾಡ್ತಾರೆ? ಗುಂಡಗಳೆಲ್ಲ ಒಂದಾಗ್ತಾರೆ. ನಾವೆಲ್ಲ ಸೇರಿದು ಮಾಡೋಣ ಅಂತೇಳಿ ಹಾಗಾಯಿತು. ಆಸುರಾಹ ರಾಕ್ಷಸಾಶ್ಚೈವ ಪಿಶಾಚಾಹ ತತ್ಪಥಿ ಸ್ಥಿತ. ಪಥಿ, ಆ ದಾರಿಯಲ್ಲಿ ಅಂದರೆ ಅಹಂ ಬ್ರಹ್ಮಾಸ್ಮಿನ ಉಪಾಸನೆ ಮಾಡುವ ದಾರಿಯಲ್ಲಿ ಸಾಗಿದರು. ಭೂಮೌ ತತ್ ಪೃಥನಾ ಸರ್ವಂ ನಿರಸ್ತಂ ಮಹಿತಾತ್ಮನ. ಆದರೆ ಪೃಥು ಚಕ್ರವರ್ತಿ ಬಂದಲ್ಲ, ಯಾರೋ ಅವನ ಮಗನೇ ಬಿನ್ ಮಾಡಿದ್ದು ಎಲ್ಲ ಅಗೇನಿಷ್ಟ. ಹಿರಣ್ಯಕಶಿಪುವಿನ ಮಗ, ಇಲ್ಲಿ ವೇರನ ಮಗ. ಅಪ್ಪಂದ್ರೆ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ. ಭೂಮೌ ತತ್ ಪೃಥುನಾ ಸರ್ವಂ ನಿರಸ್ತಂ ಮಹಿತಾತ್ಮನ. ಎಲ್ಲ ಪೃಥು ಎಲ್ಲ ಎಲ್ಲ ಬದಲಾಯಿಸಿಬಿಟ್ಟ. ಮತ್ತೆ ಪುನಃ ಕಲಿಯುಗೆ ಪ್ರಾಪ್ತೆ ಅಷ್ಟಾವಿಂಶತಿ ಮೇ ಮನೋಹೋ. ಇದೆ 28ನೇ ಕಲಿಯುಗ ಅಂದರೆ ಇದೆ. ಇದು ಬಂದಾಗ ಮತ್ತೆ ಬಂದರು ಅವರೆಲ್ಲ. ವೈವಸ್ವತಶ್ಚ ಸಮಯೇ ಜಾತಾಹ ಕ್ರೋಧವಶಾ ಭುವಿ. ವೈವಸ್ವತ ಮನ್ವಂತರದಲ್ಲಿ, ಸಮಯ ಅಂದರೆ ಮನ್ವಂತರದಲ್ಲಿ 28ನೇ ಕಲಿಯುಗದಲ್ಲಿ ಅವರೆಲ್ಲ ಕೂಡ ಏನು ಮಾಡಿದರು? ಕಲಿಯುಗದಲ್ಲಿ ಯಾತಕ್ಕೆ ಬಂದರು ಅಂದರೆ ಅವ್ರಿಗೆ ಸುಲಭ, ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಕಲಿನೇ ರಾಜನಾದ್ದರಿಂದ. ಜಾತಾಹ ಕ್ರೋಧವಶಾ ಭುವಿ. ಅವ್ರು ಯಾರು ಇವರೆಲ್ಲ? ಕ್ರೋಧವಶ ಕ್ಲಾಸಿಗೆ ಸೇರಿದವರು. ಖ್ಯಾಪಯಂತಿ ದುರಾತ್ಮಾನೋ ಮಣಿಮಾನ್ ತತ್ಪುರಸ್ಸರ. ಅವ್ರ ಲೀಡರ್ ಯಾರು ಅಂದರೆ ಮಣಿಮಂತ್. ಇದಿಷ್ಟು ಸ್ಪಷ್ಟ. ಇದು ಭವಿಷ್ಯತ್ ಪುರಾಣೆ, ಸ್ಪಷ್ಟವಾಗಿ ಭವಿಷ್ಯತ್ ಪುರಾಣದ ಮಾತು.
ಇದಿಷ್ಟನ್ನು ಹೇಳಿದ್ರಿಂದ ವೇನನ ಮತ ಹೇಗಿತ್ತು, ಏನು ಮಾಡದ, ಎಷ್ಟು ಅಯೋಗ್ಯ ಅದೆಲ್ಲ ತಿಳಿಸಿದೆ. ವಿನಿಶ್ಚಿತ್ಯ ಏವಂ ಋಷಯೋ ವಿಪನ್ನಸ್ಯ ಮಹೀಪತೆ ಮಮಂಥುರೂರೂ ಸರಸ ಮರಂತುರೂರೂ ತಮಸ ತತ್ರಾಸೀದ್ ಬಾಹುಕೋ ನರಹ. ಭಾರಿ ಸೇಪ ಗೋಪ ಬಂತು. ಏನು ಮಾಡಿದ್ರಾಗ ಹುಮ್ ಅಂತ ಹೇಳಿ ಇದು ಮಾಡಿದ್ರು. ತಕ್ಷಣ ಅವನು ಸತ್ತು ಹೋಗ್ಬಿಡ್ತ. ಅದಕ್ಕೆ ಇವರಿಗೆ ಋಷಿಮುನಿಗಳಿಗೆ ಏನು ಬೇಕಿಲ್ಲ ಜ್ಞಾನಿಗಳಿಗೆ ಕೊಲ್ಲೋದಕ್ಕೆ, ಮಾತೇ ಆಯುಧ ಅವರಿಗೆ. ಅವ್ರ ಮಾತು ಒಳ್ಳೆ ಮಾತು ಬಂತು ಕೆಲಸ ಆಯಿತು, ಕೆಟ್ಟ ಮಾತು ಬಂತು ಹೋಯ್ತು ಅಂತ ಒಂದು ಮಾತಿನಲ್ಲಿ ಮಾಡ್ತಾರೆ. ಅದಕ್ಕೆ ಶಾಪಾದಪಿ ಶರಾದಪಿ, ಶಾಪ ಕೊಟ್ಟರೆ ಬಾಣ ಇದ್ದಾಗ ಅವರು ಬಾಣನ ತಪ್ಪಿಸೋದು, ಶಾಪದಿಂದ ತಪ್ಪಿಸೋದಕ್ಕಾಗೋದಿಲ್ಲ. ಗುರಿ ಕರೆಕ್ಟಾಗಿ ಬಿಟ್ಟಿತ್ತು. ಬ್ರಹ್ಮೇಶ್ವರಾಸ್ತ್ರ ಇದ್ದಾಗ ಅವೆಲ್ಲ ಕೂಡ ಆಯ್ತರಿ ಬಂತು ಅಂತ ಹೇಳೋದ್ರಿಂದ ವೀರಳಿ ಶಾಪ ಎಲ್ಲ ಋಷಿಗಳು ಒಬ್ಬರಲ್ಲ, ಎಲ್ಲರೂ ಜಾಯಿಂಟಾಗಿ ಬಂದರು, ಎಲ್ಲ ಸೇರಿಬಿಟ್ಟು ಒಂದು ಉಪದೇಶ ಮಾಡಿದ್ರು. ಅವ್ರು ಓಪನ್ ಅವ್ರು ಒಂದಾದ್ರೆ ಒಂದಾಗೋದೇ ಅಲ್ವಲ್ಲ, ಒಂದಾದ್ರೆ ಏನು ಮಾಡೋಕ್ಕೆ ಬರುತ್ತಾಗ ಎಲ್ಲರೂ ಹೇಳ್ತಾರೆ ಕೇಳಬೇಕಾಗತ್ತೆ. ಒಬ್ಬರಾಗೆ ಸಪೋರ್ಟ್ ಮಾಡಿರ್ಕೊಂಡು ಏನಾಗುತ್ತೆ, ಅವ್ರು ನನಗೆ ಸಪೋರ್ಟರ್ಸ್ ಇದ್ದಾರೆ ಅಂತ ಆಗ್ಬಿಟ್ಟು ಹಾಗಾಗಬಾರ್ದು. ಎಲ್ಲರೂ ಒಂದಾಗಬೇಕು. ಋಷಿಗಳೆಲ್ಲ ಒಂದಾಗಿ ಬಂದು ಶಾಪವನ್ನು ಕೊಟ್ಟರು. ಶುಕ್ರಾಚಾರ್ಯರು ಪ್ರಧಾನರಾದರು ಆಗಿನ ಕಾಲಕ್ಕೆಲ್ಲ. ಗುರುಗಳು ಅಂತೇಳಿ ಶುಕ್ರಾಚಾರ್ಯರು, ಬೃಹಸ್ಪತ್ಯಾಚಾರ್ಯ ಇವರೇ ಮೇನ್. ಅವರೆಲ್ಲ ಅವರ ಫಾಲೋಯರ್ಸು ಎಲ್ಲ ಸೇರಿ ಬಂದು ಹೇಳಿದ್ದಕ್ಕೆ ಹೇಳೋದು, ಅದು ಕೊಂದು ಹಾಕಿದ್ರು. ವಿನಿಶ್ಚಿತ್ಯ ಮೊದಲು ಮಾತಾಡ್ಕೊಂಡೇ ಹೋಗಿದ್ರು, ಒಪ್ಪದೆ ಹೋದರೆ ಇಷ್ಟು ಮಾಡೋಣ ಅಂತ ಹೇಳಿಬಿಟ್ಟು. ವಿನಿಶ್ಚಿತ್ಯ ಏವಂ ಋಷಯೋ ವಿಪನ್ನಸ್ಯ ಮಹೀಪತೆ ಮಮಂಥುರೂರೂ ತರಸ ತತ್ರಾಸೀದ್ ಬಾಹುಕೋ ನರಹ. ಆಗ ಅವನು ಸತ್ತು ಹೋಗ್ಬಿಟ್ಟ. ಇನ್ನು 44ನೇ ಶ್ಲೋಕದವರೆಗೂ ಇಲ್ಲ. ಅವಾಗೇನಾಯಿತು, ಮತ್ತೆ ಅರಾಜಕತೆ ಶುರುವಾಯಿತು. ರಾಜ ಇಲ್ಲ. ಕೆಟ್ಟ ರಾಜ ಇದ್ದರೂ ಜನ ಹಾಳಾಗ್ತಾರೆ, ರಾಜರು ಇಲ್ಲದೆ ಹೋದರೂ ಜನ ಹಾಳಾಗ್ತಾರೆ. ಕೆಟ್ಟ ಡ್ರೈವರ್ ಇದ್ರೆ ಡ್ರೈವರೇ ಇಲ್ಲ, ಬಂದೇನು ಮಾಡ್ತಾರೆ ಈಗ? ಕೆಟ್ಟ ಡ್ರೈವರು ಆಕ್ಸಿಡೆಂಟ್ ಮಾಡ್ತಾರೆ, ಒಳ್ಳೆಯವನಿರ್ಬೇಕೀಗ. ಅದು ಮತ್ತೇನು ಮಾಡಿದ್ರೆ ಈಗ ಮುಂದೇನು ಬೇರೆ ಮಕ್ಕಳಿಲ್ಲ, ಉತ್ತರಾಧಿಕಾರಿ ಯಾರು ಇಲ್ಲ ಅದಕ್ಕೀಗ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಅವರ ಬಥ ದೇಹವನ್ನೇ ಅವ್ರ ದೇಹ ಪ್ರಿಸರ್ವ್ ಮಾಡ್ತಾವಳು ತಾಯಿ, ಸಂಸ್ಕಾರ ಮಾಡಿದ್ರೆ ಹಾಗೆ ಇಟ್ಟಿರ್ತಾಳೆ. ಯಾಕಂದರೆ ವ್ಯವಸ್ಥೆನೇ ಇಲ್ಲ ಅದಕ್ಕೆ. ಅವನು ದುಷ್ಟ. ಆಗ ಅವರೆಲ್ಲ ಅವನ ಶವ ತೆಗೆಸ್ಬಿಟ್ಟು ಅದರ ಮಥನವನ್ನು ಮಾಡ್ತಾನೆ. ಹೊಸ ರೀತಿ ಸೃಷ್ಟಿ ಇದು, ಇನ್ನೂ ಸೈನ್ಸ್ಗೆ ಸ್ಥಿತಿ ಬಂದಿಲ್ಲ. ನಾವು ಮಾಡಿದ್ರೆ ಶುರು ಮಾಡ್ತಾರೆ. ಇವರು ಬಂಧನದಿಂದ ಮಾಡ್ತಾರೆ, ಇದರಿಂದ ಮಾಡ್ತಾರೆ. ಇವರು ಲೋಕ ಕಲ್ಯಾಣಕ್ಕೆ ಮಾಡ್ತಾರೆ. ಅವ್ರು ಬರೀ ಅಚೀವ್ಮೆಂಟು ಸಾಮಾನ್ಯ ಮಿಸ್ಯೂಸ್ ಆಗುತ್ತೆ. ಮಿಸ್ಯೂಸ್ ಮಾಡೋ ಉದ್ದೇಶ ಅವ್ರಿಗಿಲ್ದೇ ಇದ್ದರು ತೊಗೊಂಡವ್ರು ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಇಲ್ಲಿ ಮಿಸ್ಯೂಸ್ ಮಾಡೋ ಚಾನ್ಸ್ ಬರೋದಿಲ್ಲ. ವಿನಿಶ್ಚಿತ್ಯ ಏವಂ ಋಷಯೋ ವಿಪನ್ನಸ್ಯ ಮಹೀಪತೆ ಮಮಂಥುರೂರೂ ತರಸ ತತ್ರಾಸೀದ್ ಬಾಹುಕೋ ನರಹ. ಯಾರು ಬಂದ್ರಾಗ ಒಬ್ಬ ಮನುಷ್ಯ ಹುಟ್ಟಿದ. ಏನು ಮಥನ ಮಾಡಿದರೆ ಫಸ್ಟು ತಡೆಗಳನ್ನು ಬಾಹುಕ ಅಂತೇಳಿ ಸೂತ ಬರುತ್ತೆ. ಅವನೇ ಸೂತ ಪುರಾಣಿಕರ ವಂಶ ಶುರುವಾಯ್ತಲ್ಲ. ಈ ಸೂತ್ರ ಅವರಲ್ಲ, ಆ ಸೂತ ಜಾತಿ ಹುಟ್ಟಿದ್ದಾದರೆ ನಿಷಾದ ಜಾತಿ ಹುಟ್ಟಿದ್ದಾದ್ರಿಂದ. ತಂತು ತೇ ಅವರತಂ ಎಲ್ಲ ಬ್ರಹ್ಮದೇವನ ಕೇಳಿ ಪ್ರೊಸೀಜರ್ ಒಂದು ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಬರೋದಿಲ್ಲ. ಮಾಡಿ ಅಂತ ಹೇಳಿದ್ಮೇಲೆ ಅದು ವ್ಯವಸ್ಥೆ ಮಾಡಿದ್ರು. ತಂತು ತೇ ಅವನತಂ ದೃಷ್ಟ ಕಿಂಕರೋಮೀತಿ ವಾದಿನಂ ನಿಷೀದ ಇತ್ಯಬ್ರುವಂತಾತ ಸಾ ನಿಷಾದಸ್ತಥೋಭವತ್. ಹುಟ್ಟಿ ಬಂದ ಮೇಲೆ ಇವರು ಕೇಳಿದ್ರು, ನಾನು ಏನು ಮಾಡಲಿ ಅಂತ ಕೇಳಿದ. ತಂತು ತೇ ಅವನತಂ ದೃಷ್ಟ, ಕೈ ಮುಗಿದು ಕೇಳ್ಕೊಂಡಾಗ ಹುಟ್ಟಿಸಿದ್ದೀರಿ, ಏನು ಮಾಡಬೇಕು ನಾನು ಅಂತೇಳಿ. ಕಿಂಕರೋಮಿ ಇತಿ ವಾದಿನಂ, ಏನು ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಕಿಂಕರರು ಅಟೆಂಡರ್ ಕರೆತಷ್ಟು ಏನು ಬಂದು ಕೇಳ್ತಾನೆ, ಬೆಲ್ಲೊಡ ತಕ್ಷಣ ಬರ್ತಾನೆ, ಏನು ಅಂತ ಕೇಳ್ತಾನೆ, ಮಾಡಬೇಕಲ್ಲ. ಏನು ಮಾಡಲಿ ಅಂತ ಕೇಳಿಕೊಂಡ. ನಿಷೀದ ಇತ್ಯಬ್ರುವಂತಾತ, ನಿಷೀದ ಸುಮ್ಮನೆ ಕೊಡು ಅಂತ ಹೇಳಿದರು. ಅದ್ರ ನಿಷಾದ, ಅವನ ಜಾತಿ ಮುಂದುವರೆದು ಏನಾಯಿತು, ನಿಷಾದ ಜಾತಿ ಹುಟ್ಟಿತು. ತಸ್ಯ ವಂಶಾಸ್ತು ನಿಷಾದಾ ಗಿರಿಕಾನನ ಗೋಚರಾ ಯೋ ಅಪಾಹರ ಜಾಯಮಾನೋ ವೇನ ಕಿಲ್ಬಿಷಮುಲ್ಬಣಂ. ತಸ್ಯ ವಂಶಾಸ್ತು ನೈಷಾದಾ, ವಂಶದವರಲ್ಲಿ ನಿಷಾದರು ಅಂತ ಹೆಸರಾಯಿತು. ಇಲ್ಲಿ ವಾಸ ಮಾಡ್ತಾರೆ ಅವರು. ಗಿರಿಕಾನನ ಗೋಚರ, ಗುಡ್ಡಗಾಡಲ್ಲಿ ಜನ ಅಂತ ಹೇಳಿದ್ರಲ್ಲ, ಆ ರೀತಿ ಹುಟ್ಟಿದ್ರು. ಅವರು ಕೆಟ್ಟವರು ಅಂತ ಅರ್ಥ ಅಲ್ಲ ಅದಕ್ಕೆ. ಅವರ ದೇಹ ಕೆಟ್ಟದ್ದು, ಅದರ ಒಳ್ಳೆಯವರು ಇರ್ಬೋದು, ಆದರೆ ಜಾತಿ ಆ ರೀತಿ ಹುಟ್ಟಿ ಬಂತು. ಯೋ ಅಪಾಹರ ಜಾಯಮಾನ ವೇನಕಿಲ್ ಬಿಷ ಬುಲ್ಪಣಂ. ಯಾಕೆ ಹಾಗೆ ಬಂತು ಅಂತ ಕೇಳಿದರೆ, ವೇನಲ್ಲಿ ಪಾಪದ ಅಂಶ ಇತ್ತಲ್ಲ, ಅದಿಷ್ಟರ ಪ್ರಾಡಕ್ಟಾಗಿ ಬಂದವು. ಅದೇನೋ ದುಷ್ಟ ಪಾಪದ ಪ್ರಾಡಕ್ಟ್ ಎಲ್ಲ ಸೇರಿ ಹುಟ್ಟಿ ಬಂದ. ನಿಷಾದ್ರೆ ಏನು ಮಾಡಿದ್ರು, ಬೇಟೆಗಾರರು, ಪ್ರಾಣಿ ಹಿಂಸಕರಾಗ್ತಾರೆ. ಅದರಲ್ಲಿ ತ್ರಿಂಶೋ ವೇನಃ ಸಮುದ್ದಿಷ್ಟ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ ಆಚಾರ್ಯ. ಏನು ಹಾಗೆಂದರೆ
ವೇನಲ್ಲಿ 3 ಅಂಶ ಸೇರಿತ್ತು. ಯಾವ ಸಾತ್ವಿಕಾಂಶ, ರಾಜಸಾಂಶ ಮತ್ತು ತಾಮಸಾಂಶ. ದೇಹದಲ್ಲಿ 3 ಇರಲೇಬೇಕು, 3 ಗುಣ ಇರೋದು 3 ಇದ್ದೇ ಇತ್ತು. ಅದರಲ್ಲಿ ತ್ರಂಶಃ ವೇನಃ ಸಮುದ್ದಿಷ್ಟ ಸತ್ವಾಂಶ ಪೃಸುತಾಮಗ. ಸತ್ವಾಂಶ ಎಲ್ಲಿಂದ ಬಂತು? ಪೃಥು ಚಕ್ರವರ್ತಿ ಆದ. ಅಂದರೆ ಅದು ಬಾಡಿ, ವ್ಯಕ್ತಿ ಹುಟ್ಟೋದಿಲ್ಲ, ಅದರಿಂದ ಬಾಡಿ ಬರೋದು. ಅದು ರಜೋ ಅಂಶಶ್ಚ ದಿವಂಗಾತಃ, ರಜೋ ಅಂಶ ಮೇಲೆ ಕೊಟ್ಟೋಯ್ತು. ನಿಷಾದ ತಾಮಸೋಭವತ್, ನಿಷಾದ ಜಾತಿಯವನು ತಾಮಸನಾದ. ಸ್ವಯಂವೇನ ಚತುರ್ಥಸ್ತು ಮಹಾತಮಸಿ ಪಾತಿತ, ಒಳಗಿದ್ದ ಜೀವ ಇದ್ನಲ್ಲ ಅವನು ಮಹಾತಮಸಿಗೆ ಹೋಗಿಬಿಟ್ಟ. ಇತಿ ಕೌರ್ಮೆ ಪಾಪರೂಪಿ ಪೃಥಗ್ಜಾತೋ ನಿಷಾದೋ ವೇನ ದೇಹತಃ ತಸ್ಮಾತ್ ಪೃಥೋ ಪುತ್ರಾದ್ರಜೋ ವೇನೋ ದಿವಂ ಯಯೌ ಇತಿ ಗಾರುಡೆ. ಪಾಪರೂಪಿ ಪೃಥಗ್ಜಾತಃ ನಿಷಾದೋ ವೇನ ದೇಹತಃ. ಅದು ಸಹ ಹೇಳಿದ್ದದೇ. ವಿಷಾದ ಪಾಪರೂಪಿಯಾದವನು ಅವನ ದೇಹದಿಂದ ಹುಟ್ಟಿದ, ತೊಡೆಗಳಿಂದ ಹುಟ್ಟಿದ. ತಸ್ಮಾತ್ ಪೃಥೋ ಪುತ್ರಾತ್ ರಜೋವೇನೋ ದಿವಂ. ರಜೋವೇನ ಅಂದರೆ ವೇನ ರಜ ಅಂಶ ಮೇಲಕ್ಕೆ ಹೋಯಿತು. 3 ಒಟ್ಟಿಗೆ ಹೇಳಿದಾಗ ಸಾತ್ವಿಕಾಂಶ, ರಾಜಸಾಂಶ, ತಾಮಸಾಂಶ. ರಾಜಸಾಂಶ ಮಧ್ಯೆ ಸಾತ್ವಿಕಾಂಶ ಭುಜಗಳನ್ನು ಮಥನ ಮಾಡ್ತಾನೆ. ಹಾಗೆ 2 ಹುಡ್ತಾನೆ, ಒಬ್ಬ ಗಂಡು ಹೆಣ್ಣು. ಗಂಡನೇ ಪೃಥು ಚಕ್ರವರ್ತಿ, ಹೆಣ್ಣು ಅರ್ಚಿದೇವಿ. ಅರ್ಚಿದೇವಿ ಅವನ ಪತ್ನಿ. ಅದಿಬ್ಬರು ಅಣ್ಣ ತಂಗಿ ಆಗಲಿಲ್ಲ, ಅವಯವ ಬೇರೆ ಆಯ್ತಲ್ಲ, ಅವಯವ ಬೇರೆ ಆಯಿತು. ಗಂಡು ಮಕ್ಕಳು ವಂಶ ಹೆಣ್ಮಕ್ಳು ವಂಶ ಬಂದಾಗ ವಂಶಕ್ಕೆ ಸೇರೋದಿಲ್ಲ, ಆ ಕಡೆ ಹೋಗ್ಬಿಡ್ತಾರೆ. ಆದ್ದರಿಂದ ಏಕಕಾಲಕ್ಕೆ ಒಂದೇ ಕಡೆ ಹುಟ್ಟಿದ್ರೆ ಏನಾಗ್ತಿತ್ತು? ಅಣ್ಣ ತಂಗಿ ಆಗ್ತದೆ. ಅಣ್ಣ ತಂಗಿ ಗಂಡ ಹೆಂಡತಿ ಅವರು. ಋಷಯಭೂಚು ಏಷ ವಿಷ್ಣೋರ್ಭಗವತಃ ಕಲಾ ಭವನಪಾವನಿ ಇಯಂಚ ಲಕ್ಷ್ಮೀ ಸಂಭೂತಿ ಕಥಸ್ಯ ಋಷಸ್ಯ ಅನಪಾಯಿನಿ. ಇಬ್ಬರು ಬಂದು ಯಾರಿವರು ಅಂತ ಎಲ್ಲರಿಗೂ ಭಾರಿ ಕುತೂಹಲ ಆಯಿತು. ಋಷಿಮುನಿಗಳೆಲ್ಲ ಹೇಳ್ತಾರೆ, ಇವರು ಯಾರು ಅಂದರೆ ಏಷ ವಿಷ್ಣೋರ್ಭಗವತಃ ಕಲಾ ಭುವನ ಪಾವನಿ. ವಿಷ್ಣುವಿನ ಅಂಶ ಹೊಂದಿರತಕ್ಕಂಥದ್ದು, ಭಿನ್ನ ಅಂಶ. ರಾಜರಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ದೇವರ ಸನ್ನಿಧಾನ ಇಟ್ಟಿರ್ತಾರೆ. ವಿಭೂತಿರು ಬಂದಿದೆ. ನಾರಾಯಣಾಂಚ ನರಾಧಿಪ. ಎಲ್ಲಿ? ಭಗವದ್ಗೀತೆಯೊಳಗೆ ಬಂದಿದೆ. ವಿಭೂತಿ ರೂಪಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಭುವನ ಪಾವನಿ, ಭಾಳ ವಿಶೇಷವಾದ ವ್ಯಕ್ತಿ. ನೋಡೋದಕ್ಕೆ ಏನಿಸ್ತು ಅಂದರೆ ಭಗವಂತನ ಅಂಶ ಮತ್ಸ್ಯಾದಿ ರೂಪಗಳಂತೆ ಎಂಬಾಗಾಯ್ತು ನೋಡೋದಕ್ಕೆ. ಅವಳೇ ಯಾರು? ಏಂಚ ಲಕ್ಷ್ಮೀ ಸಂಭೂತಿ, ಮಹಾಲಕ್ಷ್ಮಿಯವರು. ಭೂತಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ ಬರೆದರೆ ಟೀಕಾರಾಯರು. ಪುರುಷಸ್ಯ ಅನಪಾಯಿನಿ, ಯಾರಾಕಿ? ಪುರುಷಸ್ಯ ಅನಪಾಯಿನಿ, ಎಂದೂ ಕೂಡ ಪುರುಷನ್ನು ಬಿಟ್ಟು ಇರೋದೇ ಇಲ್ವೋ ಲಕ್ಷ್ಮೀಗೆ. ಸುಮ್ಮನೆ ಇಷ್ಟೇ ಭಾಗವತ ಓದಿಬಿಟ್ರೆ ಪೃಥು ಚಕ್ರವರ್ತಿ ನಾರಾಯಣ, ಅರ್ಚಿದೇವಿ ಮಹಾಲಕ್ಷ್ಮಿ ಅಂಥೇಳಿ ಆಗುತ್ತೆ. ಅಲ್ಲ ಅಂಥೇಳಿ ಹಾಗಲ್ಲ. ನಿಜವಾಗಿ ನಡೆದಿದ್ದೇನು ಅಂದರೆ ಪೃಥು ಹೈಹಾದಯೋ ಜೀವಾಹ, ಪೃಥು ಹೈಹಯಾದಯೋ ಜೀವಾಹ ತೇಷು ಆವಿಷ್ಟೋ ಹರಿಹಿ ಸ್ವಯಂ. ಇದರಲ್ಲಿ ಆವೇಶ ರೂಪಗಳ ಹೊರತು ಯಾವ ರೂಪಗಳಲ್ಲ ಇವು? ರೂಪ ಅಲ್ಲ. ಅದನ್ನು ಹೇಳಿದ್ದಾರೆ ತಾತ್ಪರ್ಯ ಮೊದಲನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ, ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥ. ದೇವರ ಅವತಾರಗಳು ಯಾವುದು, ದೇವರ ಅವತಾರಗಳು ಯಾವುದಲ್ಲ, ಆವೇಶ ಅವತಾರಗಳು ಯಾವುದು, ಇದನ್ನೆಲ್ಲ ತಿಳ್ಕೊಂಡ್ರೆ ಮುಕ್ತಿ ಬರುತ್ತೆ. ಹೊರತು ಇಲ್ಲದ ಹೋದರೆ ನನ್ಯಥಾನ. ಯಾವುದು ಅವತಾರ ಸರಿಯಾಗಿದ್ದಂತೆ ಯಾವುದು ವೇದವ್ಯಾಸರನ್ನು ಯಾರು ಅಂತ ಕರೆಯೋದು, ಪೃಥ್ವಲ್ಲ ದೇವರು ಅಂತ ಕರೆಯೋದು, ಎಲ್ಲ ಉಲ್ಟಪಲ್ಟ. ಆ್ಯಕ್ಚುಲಿ ದೇವರಲ್ಲ ದೇವರು ಅಂತ ಕರೆದು, ದೇವರನ್ನು ದೇವರನ್ನ ಅಲ್ಲ ಅಂತ ಕರೆದು. ಇವೆಲ್ಲ ಏನಿದು? ಪ್ರಾದುರ್ಭಾವ ವಿಪರ್ಯಾಸ. ಎಲ್ಲಿ ಪದ ಅದು? ಪ್ರಾದುರ್ಭಾವ ವಿಪರ್ಯಾಸ. ಎಲ್ಲಿ ಅದು? ಏನಕ್ಕೆ ಡಿಕ್ಷನರಿ ಹಿಡಿದಾಗುತ್ತೆ, ಎಲ್ಲ ಇರೋದ್ರಿಂದ ಡಿಕ್ಷನರಿ ಆದಾಗುತ್ತೆ. ಎಲ್ಲಿ? ಒಂದೇ ಏನು ವಿಷಯ ಅಲ್ಲಿ ಬಂದಿರೋದು? ನವಯುಧ ದ್ವೇಷಗಳು ಯಾವುದು ಅಂತ ಹೇಳಕ್ಕೆ ಹೊಟ್ಟಿದ್ದ. ಮೊದಲು ಹೇಳಿದ್ದು ಅವತಾರ ತಿಳ್ಕೊಬೇಕು ಅಂತೇಳಿ. ನವಯುಧ ಭಕ್ತಿ ಹೇಗೋ ನವಯುಧ ದ್ವೇಷ ಅಂತೀವಿ. ನವಯುಧ ದ್ವೇಷದಲ್ಲಿ ಒಂದು ದ್ವೇಷ ಯಾವುದು ಅಂದರೆ ಪ್ರಾದುರ್ಭಾವ ವಿಪರ್ಯಾಸ. ವಿಪರ್ಯಾಸ ತಪ್ಪಾಗಿ ತಿಳಿಯೋದು. ಪ್ರಾದುರ್ಭಾವವನ್ನು ತಪ್ಪಾಗಿ ತಿಳಿಯೋದು ಕೂಡ ಏನದು? ದೊಡ್ಡ ದ್ವೇಷ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಪದ ಅಲ್ಲಿ ಅಪ್ಲಿಕೇಶನ್ ಅದು. ಥಿಯರಿ ಎಲ್ಲ ಹೇಳಿಬಿಟ್ಟಿದ್ದಾರೆ, ಎಲ್ಲ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಪೃಥು ಹೈಹಾದಯೋಜಿ. ಹೈಹಯ ಅಂದರೆ ಕಾರ್ತವೀರಾರ್ಜುನ. ಪೃಥು ಅಂದರೆ ಪೃಥು ಆತ ಜೀವಾಹ, ಇವರೆಲ್ಲ ಜೀವರೇ ಹೊರತು ದೇವರಲ್ಲ. ತೇಷು ಆವಿಷ್ಟೋ ಹರಿಹಿ ಸ್ವಯಂ. ಪರಮಾತ್ಮ ಏನು ಮಾಡಿದ್ದಾನೆ? ಉದಾಹರಣೆಗೆ ಪಾತ್ರೆ ಸುಡೋದಿಲ್ಲ, ಕಾಯಿಸ್ಬಿಟ್ಟು ಸುಡುತ್ತೆ. ಜೋರಾಗಿ ಸುಡುತ್ತೆ.
ಗೊತ್ತಾಯ್ತಾ? ಅದೇ ರೀತಿಯೇ ಅಂಶ ಆವೇಶ ಇದ್ದ ಕಾಲಕ್ಕೆ ಏನಾಗುತ್ತೆ, ಪವರ್ ಇರುತ್ತೆ. ಆ ಕಾಲಕ್ಕೆ ಅದು ಹಬ್ಬ ಬೆಂಕಿ ಅಂತಾರೆ. ಆ್ಯಕ್ಚುಲಿ ಬೆಂಕಿ ಅಲ್ಲ ಅದು, ಬೆಂಕಿ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ಹೋದ್ಮೇಲೆ ಸ್ವಲ್ಪ ನಿಧಾನ ಹೊರಟೋಗ್ಬಿಡುತ್ತೆ. ಅದು ಬೆಂಕಿನೇ ಆದರೆ ಅರ್ಥ ಕೊಡೋಕ್ಕಾರೋ ಎಂದು ಹಾಗೇ ಇರುತ್ತೆ, ಯಾವಾಗ ಇರುತ್ತೆ, ನೋ ಚೇಂಜ್. ಯಾತಕ್ಕೆ ಬಂತು ಅಂದರೆ ಲಿಸ್ಟು ಪ್ರಸಂಗ ಬಂತು ಅಂತ ಹೇಳಿಬಿಟ್ರು. ಮುಂದೆ ಕಾರ್ತವೀರ್ಯಾಜನ ದೇವರು ಅಂತ ಕರೆದಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಹಾಂ ಏನ ಯಾಕೆ ಕರೆಯೋದಿಲ್ಲ? ಅವ್ನ ಭಕ್ತರು ಕರೆದೇ ಕರೀತಾರೆ. ಎಷ್ಟೋ ಕಡೆ ಪೂಜೆ ಮಾಡ್ತಾರೆ, ಇದು ಮಾಡ್ತಾರೆ, ಯಾರ್ಯಾರೋ ದೇವರು ಅಂತ ಕರೀತಾರೆ. ಗೊತ್ತಾಯ್ತಾ? ಅವ್ನ ಹೆಸರು ಹೇಳಿದ್ರೆ ಸಾಕು ಕಾಳ ಸಿಗುತ್ತೆ ಅಂತ ಇವತ್ತಿಗೂ ಪದ್ಧತಿ ಈ ರೀತಿ ಇದೆ. ಆದ್ದರಿಂದ ಅಂಥ ಗುಂಪು ಇದ್ದೇ ಇರುತ್ತೆ. ಜರಹಂದನ ಗುಡಿ ಇದೆ ಗೊತ್ತೇನೋ, ಬಿಹಾರಕ್ಕೆ ಹೋದರೆ ಜರಹಂದನ ಗುಡಿ ಪೂಜಾ ವ್ಯವಸ್ಥೆ ಇದೆ. ಅದರ ಜರಹಂದನ ತಾಯಿ ಜಾಯಿಂಟ್ ಮಾಡಿದಾರ, ಅವ್ರ ದೊಡ್ಡ ಗುಡಿ ಇವತ್ತು ಮೇನ್ ರೋಡಲ್ಲಿ ಇದೆ ಗುಡಿ. ಅದು ಗೊತ್ತಾಯ್ತಾ? ಜರ ದೇವಸ್ಥಾನ ಅಂತ ಹಾಕಿದೆ. ಅಲ್ಲಿ ಹೋಗೋ ಜನನೂ ಇದ್ದಾರೆ ಮತ್ತೆ. ಮತ್ತು ಅದು ಅಷ್ಟು ವರ್ಷದ ಉಳ್ಕೊಂಡಿದೆ ಅಂದರೆ ಆ ಜನ ಫಾಲೋ ಮಾಡಿದ್ರೆ ಉಳಿತಿತ್ತಾ? ಆ ಗುಂಪಿನವ್ರು ಇದ್ದೇ ಇರ್ತಾರೆ. ಅವ್ರ ಪ್ರಕಾರ ದೇವತೆ ಅಂತೇಳಿ ಪೂಜೆ ಮಾಡೋದು ಅವರೆಲ್ಲ. ಆಕೂತಿಜ ಅದೇ ಇನ್ನು ಯಾರ್ಯಾರು ವಿಶೇಷಾವೇಶ, ಇದೆಲ್ಲ ವಿಶೇಷ ಆವೇಶತಸ್ತೇಷು ಸಾಕ್ಷಾತ್ ಹರ್ಯಂಶತಾವಚ. ಆವೇಶದಲ್ಲೂ ಎರಡು ಆವೇಶ ಇದೆ. ಒಂದು ವಿಶೇಷಾವೇಶ, ಇನ್ನೊಂದು ಕಿಂಚಿದಾವೇಶ. ಗೊತ್ತಾಯ್ತಾ? ಕೆಲವು ತಾತ್ಕಾಲಿಕ ಆವೇಶ, ಮೂರ್ನಾಲ್ಕು ರೀತಿ ಇರುತ್ತೆ. ಅದರಲ್ಲಿ ಇವರಲ್ಲಿ ವಿಶೇಷಾಂಶ ಇದೆ. ವಿಶೇಷಾವೇಶ ಇರೋದರಿಂದ ಅವ್ರು ಏನಂತ ಕರೀತಾರೆ, ದೇವರೇ ಅಂತ ಕರೆದು ಬಿಡ್ತಾರೆ ಒಂದೊಂದು ಸಲ. ಅದು ಆ್ಯಕ್ಚುಲಿ ಅವ್ರು ಏನಲ್ಲ, ದೇವರಲ್ಲ. ಸಾಮಾನ್ಯವಾಗಿ ಪಾತ್ರೆ ಇದೆ, ಬಿಸಿ ಪಾತ್ರೆ ಅಂತಾರೆ. ಭಾರಿ ಆದಾಗ ಬೆಂಕಿ ಅಂತ ಕರೆದ್ಬಿಡ್ತಾರೆ. ಭಾರಿ ಕರೆದ ಏನದು ಬೆಂಕಿ. ಮೊದಲು ಬಿಸಿ, ಮೊದಲು ಬರೀ ಪಾತ್ರೆ, ಸ್ವಲ್ಪ ಬಂತು ಬಿಸಿ, ಭಾರಿ ಜಾಸ್ತಿ ಆದರೆ ಬೆಂಕಿ. ಗೊತ್ತಾಯ್ತಾ? ಮೂರಿದೆ. ಅದು ವಿಶೇಷ. ಅಂದರೆ ಎಲ್ಲ ಪ್ರಾಕ್ಟಿಕಲಿ ನಡೀತಿರೋದು. ಇವೆಲ್ಲ ಕೂಡ ಪ್ರಾಕ್ಟಿಕಲಿ ನೋಡ್ತಿದ್ದೇವೆ ನಾವು. 3 ಸ್ಟೇಜ್ ಇದೆ ಅದಕ್ಕೆ. ಅದು ವಿಶೇಷ. ಮತ್ತು ಕಿಂಚಿತ್ತು ಸ್ವಲ್ಪ ಬಿಸಿ ಇರೋದು, ಸ್ವಲ್ಪ ಬಿಸಿ ಇದು ಬಿಸಿ, ಸ್ವಲ್ಪ ಬಿಸಿ, ಆಮೇಲೆ ಹೆಚ್ಚು ಬಿಸಿ, ಕೊನೆಗೆ ಭಾರಿ ಬಿಸಿ. ಭಾರಿ ಬಿಸಿ ಇದ್ದ ಸ್ಟೇಜಲ್ಲಿ ಅದಕ್ಕೆ ಏನಂತ ಹೆಸರು? ವಿಶೇಷಾವೇಶ. ಆಮೇಲೆ ಸ್ವಲ್ಪ ಆವೇಶ, ಅದರಲ್ಲೂ ಸ್ವಲ್ಪ ತಾರತಮ್ಯ ಕೆಲಸ. ಆಮೇಲೆ ಏನಿಲ್ಲ, ಅವನೇ ಜೀವನೇ ಅಷ್ಟೆ. ಬೆಂಕಿ ಆ ಸ್ಟೇಜ್ ಇಲ್ಲ. ಬರೀ ಬೆಂಕಿ ತೊಗೊಂಡ್ರೆ ಸಾಕ್ಷಾದಂಶ. ಇವೆಲ್ಲ ಏನಿವು ಭಿನ್ನಾಂಶಗಳು. ಆದ್ದರಿಂದ ಬರಲಿಲ್ಲ. ಆ ವಿಷಯದಲ್ಲಿ ಬಂದಿರೋದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನು ಹೇಳಿದ್ರು ಅದೇ ಅಂಶದಲ್ಲಿ ಬರ್ತಿರೋದು. ಈಗ ಇಷ್ಟಾದರೂ ಕುಡಿಕೊಡಿ ಎಲ್ಲರನ್ನೂ ಹೇಳಲಿಲ್ಲ, ಇವ್ರನ್ನಷ್ಟೇ ಹೇಳಿದ್ದಾರೆ ಅಷ್ಟೇ. ಅಕಸ್ಮಾತ್ ನೀವು ಒಪ್ತೀರಾ ಸುಮ್ಮನೆ ಆಯ್ತಪ್ಪ ಆತಾದ ನಿಮ್ಮ ಗಂಟೆ ಇರಬೇಕು. ಇದರಿಂದ ಪೃಥ್ವಿದೇವರು ದೇವರಂತ ಇಟ್ಕೊ, ನೀರಂತ ಆಗಲಿಲ್ವಲ್ಲ. ಅದರಿಂದ ಯಾರೋ ಅದು ಮಾತ್ರಕ್ಕೆ ನೀನಾದಾಗ ಲೆಕ್ಕನ ಅಲ್ಲ. ಅದಾಗಿಲ್ಲ, ವಿಚಾರ ಬೇರೆ ಅಂತೂ. ಅದನ್ನೆಲ್ಲ ಏನು ಮಾಡ್ತಾರೆ ಇವರು ನೋಡಿದ್ರ, ಅವ್ರ ದೇವರು ನಾವು ಹಾಗೇ ದೇವರು, ಸಂಬಂಧ ಏನಿಲ್ಲ ಅದಕ್ಕೂ. ಇದು ಅವ್ರು ಹಾಗೇ ಇಲ್ಲ, ಆದರೂ ನಿನಗೆ ಉಪಯೋಗ ಇಲ್ಲ ಅದರಿಂದ. ಕಿನ್ಸುಘ್ನ ವ್ಯಾಸ ವೃಷಭ ಕಪಿಲಾ ಮತ್ಸ್ಯಪೂರ್ವಕಾ ಆಕೂತಿಜ ಐತರೇಯವು ಚ ಧರ್ಮಜತ್ರಯಮೇವ ಚ. ಆಮೇಲೆ ಧನ್ವಂತರಿ ಹಯಗ್ರೀವೋ ದತ್ತಾತ್ರೇಯಶ್ಚ ತಾಪಸಃ ಸ್ವಯಂ ನಾರಾಯಣಸ್ವೇತೆ ನಾಣುಮಾತ್ರ ವಿಭೇದಿನಃ ಬಲತಃ ಸ್ವರೂಪತಶ್ಚೈವ ಗುಣೈರಪಿ ಕಥಂಚನ ಇತಿ ತತ್ವನಿರ್ಣಯೇ. ಇಷ್ಟು ಹೇಳಿ ವಿಶೇಷಾವೇಶ ಸಾಮಾನ್ಯ ಆವೇಶ ಅಂತ ಹೇಳಿದ ಮೇಲೆ ಕಿಂಸ್ತುಘ್ನ ವ್ಯಾಸ ಋಷಭ ಕಪಿಲ ಮತ್ಸ್ಯ ಪೂರ್ವೆಲ್ಲ ಯಾರು ಸಾಕ್ಷಾತ್ ರೂಪಗಳು. ಇಷ್ಟು ಸಾಕ್ಷಾತ್ ರೂಪಗಳೇ. ಆಕೂತಿಜ ಅಂದರೆ ಯಾರು ಯಜ್ಞ ನಾಮಕ. ಆಮೇಲೆ ಐತರೇಯ ಆಕೂತಿಜ ಹೆಸರು ಹೇಳಲಿಲ್ಲ, ತಾಯಿ ಹೆಸರು ಹೇಳಿದರು. ಕೆಳಗಡೆ ತಂದೆ ಹೆಸರು ಹೇಳಿದರು, ಕೆಳಗಡೆ ಅವ್ರ ಹೆಸರು ಹೇಳಿದರು. ಆಕೂತಿಜ ಐತರೇಯವ ಯಾರು? ಆಕೂತಿ ಯಾರು? ಕರ್ತವ್ಯ ಹೆಣ್ತಿನ ಅಲ್ಲ. ಕರ್ತವ್ಯ ಹೆಣ್ತಿ ಯಾರು? ರುಚಿ ಅಷ್ಟೇ. ರುಚಿ ಪ್ರಜಾಪತಿ, ರುಚಿ ಆಕೂತಿ, ದೇವಹೂತಿ ಕರ್ದವರು, ಪ್ರಸೂತಿ ದಕ್ಷ. 3 ಜನಕ್ಕೆ ಹೆಣ್ಮಕ್ಳು ಅಳಿಯದು. ಋತುಹೈಹಯಾದಯೋ ಜೀವಾ ತೇಷ್ವಾವಿಷ್ಟೋ ಹರಿ ಸ್ವಯಂ ವಿಶೇಷಾವೇಶತಸ್ತೇಷು. ಅದಲ್ಲಾದ ಮೇಲೆ ಧನ್ವಂತರಿ ಹಯಗ್ರೀವ ದತ್ತಾತ್ರೇಯಶ್ಚ ತಾಪಸಃ ಸ್ವಯಂ ನಾರಾಯಣಸ್ತ್ವೇತೆ. ಇವರೆಲ್ಲ ಯಾರಿವರು? ಸಾಕ್ಷಾತ್ ನಾರಾಯಣ. ಅಣುಮಾತ್ರ ವಿಭೇದಿನ, ಏನಿಲ್ಲ ಇದರೊಳಗೆ, ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ. ಬಲತಃ ಸ್ವರೂಪತಶ್ಚೈವ ಗುಣೈರಪಿ ಕಥಂಚನ. ಕರೆಂಟ್ ಇದೆ ಈಗ,
ಆ ಪೋಲಲ್ಲಿರೋ ಕರೆಂಟೇ ಬೇರೆ, ಇಲ್ಲಿ 230 ವಾಟ್ಸ್, ಅಲ್ಲಿ ಅಷ್ಟಿಲ್ಲ, ಗೊತ್ತಾಯ್ತಾ, ಬೇಕಾದಷ್ಟಿದೆ ನೋಡಿ. ಅದರಲ್ಲೂ ವ್ಯತ್ಯಾಸ ಆಯ್ತು ಈಗ. ಇದೆಲ್ಲ ಮನೆ ಪರ್ಪಸಿಸ್ ಹಾಕಿದ್ದು, ಬಟ್ ಈ ಆಫೀಸ್ ಇದಕ್ಕೆಲ್ಲ ಸಾಲದು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ 230 ವಾಟ್ಸ್ ಕೊಟ್ಟು ಉಪಯೋಗ ಬರೋದಿಲ್ಲ, ಗೊತ್ತಾಯ್ತಾ. ಅದು ಆವೇಶದಲ್ಲೂ ವ್ಯತ್ಯಾಸ ಇದೆ, ಇಷ್ಟು ಸಾಕಿದೆ. ಇವೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ಅನುಸರಿಸಿನೇ ಇವೆಲ್ಲ ಶುರುವಾಗಿರೋದು. ಅದನ್ನು ಅರ್ಥ ಮಾಡ್ಕೊಂಡೋದೆ ಅವ್ರು ಏನು ಮಾಡಿಬಿಡ್ತಾರಾಗ, ಮತ್ತೆ ಜೀರೋ ಕ್ಯಾಂಡಲ್ ಬಲ್ಪ್ ಹಾಕಿತ್ತ ತೆಗೆದ, ಕೈ ಇಟ್ಟರೆ ಜೀರೋ ಕ್ಯಾಂಡ್ ಹೊಡಿತೆ ತಿಳ್ಕೊಂಡ, ಜೀರೋ ಹೊಡಲಿ ಎಷ್ಟು ಹೊಡಿತದೋ 230 ಹೊಡಿಯುತ್ತೆ, ಅವ್ರು ಜೀರೋ ಕ್ಯಾಂಡ್ ಹೊಡೆಯೋದಿಲ್ಲ. ಯಾಕೆ ಇದ್ರ ಕೆಪಾಸಿಟಿ ಅಷ್ಟು, ಅದ್ರ ಕೆಪಾಸಿಟಿ ಅಷ್ಟೆಲ್ಲ ಇರೋದು. ಇವೆಲ್ಲ ತಿಳ್ಕೊಂಡ್ರೆ ಸೈನ್ಸ್, ಫಿಲಾಸಫಿ, ಸೈನ್ಸ್ ಎಲ್ಲ ಮ್ಯಾಚ್ ಆಗ್ತಾ ಹೋಗೋದು. ನಾವೆಲ್ಲ ಏನಾಗಿದೆ ಅಂದರೆ ಓದೋ ಅಭ್ಯಾಸನೇ ಸರಿಗಿಲ್ಲ. ತಿಳ್ಕೊಂಡ್ರು ಸಾಲದು, ಏನಾಗಬೇಕದನ್ನು ಅಪ್ಲೈ ಮಾಡಬೇಕಲ್ಲ. ಇಬ್ಸಿ ಬೇಕಾದ್ರೆ ಸ್ವಿಚ್ ಹಾಕ್ಬೇಕದನ್ನು. ಅದಕ್ಕೆ ತಂತ್ರಸಾರದ ಪ್ರಾಕ್ಟಿಕಲ್. ಇವೆಲ್ಲ ಥಿಯರಿ ಆದರೆ ತಂತ್ರಸಾರ ಪ್ರಾಕ್ಟಿಕಲ್ ಮಾಡದೆ ಹೋದರೆ ರಾಯರು ಅದ್ರಲ್ಲಿ ಮಾಡಿದ್ದರಿಂದ ಅವರು ಏನು ಬೇಕಾದ್ರೂ ಮಾಡ್ತಾರೆ. ಆ ಕ್ಯಾಲಿಬರ್ ಜನಗಳೆಲ್ಲ ಏನೋ ಹಾಂ ಸೇರಿಲ್ಲ ಅಂತ ಹಾಗಿದ್ದು ಎಷ್ಟೋ ಸೇರಿಲ್ಲ. ಕೇಶವರಾಮದಲ್ಲಿ ಎರಡೂ ಸೇರಿಲ್ಲ, ಅವರು ಇಲ್ಲೇನಾಗಿದ್ದಾರೆ ದಶಾವತಾರದಲ್ಲಿ ಅವರು ವಾಸ್ತವದಲ್ಲಿ ಬದ್ಧ ಇದೆ. ರೂಪಗಳಿವು, ರೂಪ ಅಂತ ಹೇಳಿದ್ರೆ ಏನಾಯ್ತು ಅಲ್ಲಿಗೆ, ದಶಾವತಾರದ ಸೇರಿರೋ ರೂಪದ ಸೇರದೇ ಇರೋ ರೂಪಗಳು ಇದೆ. ಕೇಶವಾದಿಗಳಲ್ಲಿ ಒಂದೂ ಇಲ್ಲ. ಕೇಶವಾದಿ ರೂಪದಲ್ಲಿ 10ರಲ್ಲಿ ಯಾವುದಿದೆ, 12ರಲ್ಲಿಲ್ಲ. ಆ ಎಂದಿನಲ್ಲಿ 12, ಆ ಕೃಷ್ಣ ಬೇರೆ, ಈ ಕೃಷ್ಣ ಅಲ್ಲೇ ಇಲ್ಲ. ಅರ್ಥ ಆಯ್ತಾ. ಅದಕ್ಕೆ ಹೇಳಿದ್ದು ಮೂಲ ರೂಪ, ವ್ಯೂಹ ರೂಪ, ದಶಾವತಾರ ರೂಪ, ಕೇಶವಾದಿ ರೂಪ, ಅಜಾದಿ ರೂಪ, ಮಾತೃಕಾ ರೂಪಗಳು, ನಾರಾಯಣಾದಿ ರೂಪ, ವಿಶ್ವಾದಿ ರೂಪ, ಪರಾದಿ ರೂಪ, ಅಜಿತಾದಿ ರೂಪ. ಎಲ್ಲ 15 ರೂಪ 10ರಲ್ಲಿ ಸೇರಿಬಿಟ್ರೆ ಗತಿಯಲ್ಲಿ ಎಷ್ಟಾಗುತ್ತೆ ಅಲ್ಲಿಗೆ. ಎಲ್ಲೂ ಬಂದಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಎಲ್ಲ ನೋಡ್ಬಿಟ್ಟಿದ್ದೀರಾ? ಇಲ್ಲ, ಎಲ್ಲೂ ಬಂದಿಲ್ಲ. ಎಲ್ಲಿದೆ, ಎಲ್ಲಿ ಬರಬೇಕದು? ಚರ್ಚದ ಓದಿ ಆಯ್ತಲ್ಲ ಈಗಾಗಲೇ ಇದೆ. ಈ ಹಂಸ ಇವೆಲ್ಲ ಎಲ್ಲಿ ಬಂದಿದೆ? ಹೆಚ್ಚು ಕಡೆ ಬಂದಿಲ್ಲ, ಕೆಳಗಡೆ ಬಂದಿರುತ್ತೆ ಅಷ್ಟೇ. ಕೆಲವು ದತ್ತ ಅಂತ ಅಷ್ಟೇ ಬಂದ್ಬಿಡುತ್ತೆ. ದತ್ತಾತ್ರೇಯ, ದತ್ತ ಅಷ್ಟೇ. ಆತ್ರೇಯ ಅಂದ್ರೆ ಅಷ್ಟೇ. ವಾತ್ಸ್ಯಪೂರ್ವಕಾಹ ಸ್ವಯಂ ನಾರಾಯಣ ಸ್ವೇತೆ, ಸ್ವಯಂ ನಾರಾಯಣ ಸ್ವೇತೆ ನ ಅಣುಮಾತ್ರ ವಿಭೇದಿನ. ಎಷ್ಟು ವ್ಯತ್ಯಾಸ ಇಲ್ಲ, ಸ್ವಗತ ಭೇದ ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ. ಬಲತಃ ಸ್ವರೂಪತಶ್ಚೈವ ಗುಣೈರೈಪಿ ಕಥಂಚನ. ಬಲದಲ್ಲಿ ಭೇದ ಇಲ್ಲ, ಸ್ವರೂಪದಲ್ಲಿ ಭೇದ ಇಲ್ಲ, ಗುಣಗಳಲ್ಲಿ ಭೇದ ಇಲ್ಲ, ಯಾವುದರಲ್ಲೂ ಇಲ್ಲ. ವ್ಯಾಸರೂಪ, ಕಪಿಲ ರೂಪ, ವಿಪ್ರ ರೂಪಗಳು. ಇವಕ್ಕೆ ಶಸ್ತ್ರಾಸ್ತ್ರ ಗೊತ್ತಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರದು. ಮತ್ತೆ ಎಲ್ಲ ಅದರಲ್ಲಿ ಆಲ್ ಇನ್ ಒನ್. ಅವು ಯಾವ್ದು ಬೇಕೋ ತೋರಿಸ್ತಾರೆ ಅಷ್ಟೇ ಹೊರತು ಎಲ್ಲ ಅದರಲ್ಲಿ ಇದ್ದೇ ಇದೆ. ಬಲತಃ ಸ್ವರೂಪತಶ್ಚೈವ ಗುಣೈರಪಿ ಕಥಂಚನ ಐತೆ ತತ್ವದ. ಇವೆಲ್ಲ ಕೇಳ್ಕೊಂಡಿದ್ರೆ ಕನ್ಫ್ಯೂಷನ್ ಬರೋದೇ ಇಲ್ಲ. ದತ್ತಾತ್ರೇಯನ ನಾರಾಯಣ ಅಂತ ಅಲ್ಲ, ದೇವರದ್ದು ಉಪಾಸನೆ ಮಾಡೋದನ್ನ ಕೋಟಿಗಟ್ಟಲೆ ಇದ್ದಾರೆ, ಗೊತ್ತಾಯ್ತು. ದತ್ತಾತ್ರೇಯ ಯಾರದ್ದು ಗೊತ್ತಿರೋರು ಉಪಾಸನೆ ಮಾಡೋದೇ ಇಲ್ಲ, ಸರಿಯಾಗಿ ಗೊತ್ತಿರೋರು ಮಾಡ್ತಾನೆ ಇಲ್ಲ. ಆದರೆ ತಪ್ಪ ತಿಳ್ಕೊಂಡವ್ರು ಕೋಟಿಗಟ್ಟಲೆ ಇದ್ದಾರೆ. ಯಾಕೆ? ಇವೆಲ್ಲ ಪ್ರಸಾರ ಆಗ್ತಿದ್ದರೆ ಸ್ವಪ್ತ ಆಗೋದಿಲ್ಲ. ಇವೆಲ್ಲ ಸರಿಯಾಗಿ ಪ್ರಸಾರ ಆಗ್ತಿದ್ರೆ ಆಗೋದಿಲ್ಲ. ಅದೇ ನಮ್ಮ ಜನರೇ ಸೇರಿಬಿಟ್ಟಿದ್ದಾರೆ ಗುಂಪಿನಲ್ಲಿ ಗೊತ್ತಿಲ್ಲದೇನೆ. ಆಮೇಲೆ ಬದಲಾಗ್ತಾರೆ. ಹೇಳಿದ್ರೆ ಬದಲಾಗ್ತಾರೆ, ಹೇಳದೆ ಹೋಗ್ಬಿಟ್ರೆ ಬಿಡೋದು. ಭಾಳ ದಿವಸ ಆದಮೇಲೆ ನೀವ್ಯಾರು ಹೇಳೋಕ್ಕೆ ಶುರು ಮಾಡ್ತಾರೆ. ಆಧಾರ ಕೊಟ್ಟು ಒಪ್ಕೋಬೇಕು, ಅವೆಲ್ಲ ವ್ಯವಸ್ಥೆ ಇರಬೇಕು. ಇವ್ರು ಎಲ್ಲಿ ಹೋಗಿರ್ತಾರೆ, ಚಾತುರ್ಮಾಸ್ಯ ಕೂತಿರ್ತಾರೆ, ಯಾವ ಊರಿಗೆ ಹೋಗಿರ್ತಾರೆ, ಆ ಊರಲ್ಲಿ ಏನು ತಪ್ಪುಗಳಿದೆ ಎಲ್ಲ ಹೇಳಬೇಕು. ಹೋದಾಗ ಗೊತ್ತಾಯ್ತಾ, ಇದಿದೆ. ಅವಾಗ ಇವ್ರಿಗೆ ಏನಾಗ್ತಾರೆ, ಯೋಚನೆ ಮಾಡೋಕ್ಕೆ ಯಾರು ಅಲ್ಲ ಅಂದರೆ ಬನ್ನಿ ಅಂತ ಕರೆದು ಹೇಳಿ ತೋರಿಸ್ಬೇಕು. ಇವ್ರಿಗೆ ರೈಟ್ ಇದೆ ಅದಕ್ಕೆ, ಗೊತ್ತಾಯ್ತಾ. ಪೀಠ ಇರೋದು ಅದಕ್ಕೋಸ್ಕರನೇ. ಅವರು ಇವರ ABCD ಅಥೆಂಟಿಕ್ ಆಗೋದಿಲ್ಲ, ಅವ್ರು ಅಥೆಂಟಿಕ್ ಆಗಿ ಅವ್ರು ಹೇಳ್ತಾರೆ, ಜನ ಒಪ್ಕೋತಾರೆ. ತತ್ರ ಸನ್ನಿಹಿತಾಶಿಶ್ಚ. ಇಲ್ಲೊಂದು ವಿಶೇಷ ಅಂಶ ಬಂತು. ಮತ್ತೆ ಇಷ್ಟೆಲ್ಲ ಒಂದು ಸ್ಟೇಜ್ ಮುಗೀತು. ತತ್ರ ಸನ್ನಿಹಿತ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿ. ಇಷ್ಟೇ ಓದ್ಕೊಂಡ್ಬಿಟ್ರೆ ಎಷ್ಟು ವಿಷಯ ಇದೆ ನೋಡಿ. ತತ್ರ ಸನ್ನಿಹಿತ ಶ್ರೀಶ್ಚ ಯತ್ರ ಸನ್ನಿಹಿತೋ ಹರಿ. ಯತ್ರ ಹರಿಹಿ ಸನ್ನಿಹಿತ ತತ್ರ ಶ್ರೀಹಿ ಸನ್ನಿಹಿತ. ಎಲ್ಲಿ ವಾಯುದೇವರಿದ್ದಾರೋ ದೇವರಿದ್ದಾರೋ ಗೊತ್ತಿದೆ ನಮಗೆ. ಎಲ್ಲಿ ನಾರಾಯಣ ಇರ್ತಾನೋ ಯಾರು ಇರ್ತಾರಲ್ಲಿ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಲಕ್ಷ್ಮೀ ಪೂಜೆ ಮಾಡಬೇಕಾಗಿಲ್ಲ. ಏನಾಗುತ್ತೆ ಆಟೋಮೆಟಿಕ್ಕಾಗಿ. ಇವತ್ತು ಉದಾಹರಣೆಗೆ ಬಡಿಸೋ ಸಾವಳಿ ಕಾಲ ಒಬ್ಬರೇ ಬರ್ತಾರಾ? ಯಾರು ಬರ್ತಾರೆ? ಪರಿವಾರ. ಅದು ಮುಖ್ಯ ಪರಿವಾರ ಬಿಡೋಂಗೇ ಇಲ್ಲ. 2 ಬಾರಿ ಪೂಜೆ ಅವ್ರು ಬರೆದ್ರೆ ಅವ್ರ ಕೆಲಸನೇ ಆಗೋದು. ಅಡಿಗೆ ಅವರೆಲ್ಲ ಬರಲೇಬೇಕು. ಅದಕ್ಕೆ ಅವ್ರು ಕರಿಬೇಕಾಗಿಲ್ಲ, ಮತ್ತೆ ಅವರೇ ಬಂದುಬಿಡ್ತಾರೆ. ಹಾಂ, ಅಷ್ಟೇ. ಅವರೊಬ್ರು ಕರೆದ ಯಾರಕ್ಕೆ ಅದೇ ನಿಮ್ಗೆ ಯಾಕೆ ಹೋಗಿ ಬರ್ತೀವಿ ಅಂತಾರೆ ಅಷ್ಟೇ. ಯಾರು ಕರಿಬೇಕು ಅಂತ ಕೇಳಿದ್ರೆ ತಲೆ ಕಟ್ಸ್ಕೊಬೇಡಿ, ಅವೆಲ್ಲ ಬರ್ತೀವಿ ಅಂತ. ಹಾಂ, ಏನ? ಹಾಂ,
ಅದು ಹೇಳಿದಲ್ಲ, ಅಲ್ಲಿ ಎರಡು ಗುಂಪಿದೆ, ಅದೇನು ತಪ್ಪಲ್ಲ. ದೇವ್ರ ಜೊತೆಗೆ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಕೊಂಡ್ರೆ ಆಯಿತು, ಸಮನಾಥರಿಂದ. ಆದರೆ ಪಕ್ಕದಲ್ಲೇ ಇದ್ದು ತಗೋತಾರೆ, ಅದು ತಪ್ಪಲ್ಲ. ಅವ್ರಿಗೆ ಅನುಸಂಧಾನ ಮೇಲೆ ಹೋಗುತ್ತೆ ಅಷ್ಟೇ. ಅವ್ರಿಗೆ ತಿಳುವಳಿಕೆ ಸರಿ ಇದ್ರೆ ಆಯಿತು. ಸನ್ನಿಹಿತೋ ಹರಿ ನಾಶ್ಯ ಸನ್ನಿಧಿ ಮಾತ್ರೇಣ ರಮಾ ಪತ್ನಿತ್ವಮಾವ್ರಜೆ ಸಾಕ್ಷಾದೇವತು ಸಾಕ್ಷಾಚ್ಚ ಹರೇಹೇ ಸನ್ನಿಧಿತ ಕ್ವಚಿತ್ ಗೋಪ್ಯಾದಿರೂಪ ಭವತಿ ವಿಪರೀತಂ ನತು ಕ್ವಚಿತ್ ಇತಿ ಚ. ಸೂಕ್ಷ್ಮ ವಿಚಾರ ಮತ್ತೊಂದು ಹೇಳ್ತಾರೆ. ಆತ ನಾರಾಯಣ ಅಲ್ಲ, ಚಕ್ರವರ್ತಿ. ನಾನು ಆವೇಶ ಇದೆ ಅಷ್ಟೇ. ಇಲ್ಲೇನು ಹೇಳಿದರು, ಪತ್ನಿ ಮಹಾಲಕ್ಷ್ಮಿ ಅಂತ ಕರೆದ್ಬಿಟ್ರು. ಅದು ಇಷ್ಟು ಒಪ್ಪಿಕೊಳ್ಳಿ, ಕೊನೆ ಪಕ್ಷತ್ವಾದ ಬರಬಹುದು. ಆತ ಆವೇಶ ಇರಲಿ, ಅದು ಹೆಂಡತಿ ಸಾಕ್ಷಾತ್ ರೂಪ ಅಂತ ಯಾಕೆ ಕರಿಬಾರ್ದು? ಅಲ್ಲ ಅಂತೇಳಿ. ಯಾಕೆಂದ್ರೆ ಸಂಶಯ, ಪ್ರಶ್ನೆ ಇದ್ಬೋದು. ಪ್ರಶ್ನೆ ಉತ್ತರ ಹಾಗೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಒಂದು ನಿಯಮ ಇದೆ, ಎಲ್ಲಿ ದೇವರಿರ್ತಾರೋ ಲಕ್ಷ್ಮಿಯಲ್ಲಿ ಇರ್ತಾರೆ. ಸನ್ನಿಧಿ ಇದ್ದರೆ ಸನ್ನಿಧಿ, ಅವರೇ ಇದ್ದರೆ ಅವರು, ಅಷ್ಟೇ ಹೊರತು ಬೇರೆ ಅಲ್ಲ. ಹಾಂ, ನಾಶ್ಯ ಸನ್ನಿಧಿ ಮಾತ್ರೇಣ ರಮಾ ಪತ್ನಿತ್ವಮಾವ್ರಜೆ. ಬರೀ ಸನ್ನಿಧಾನ ಇರೋರ ಪತ್ನಿ ಮಹಾಲಕ್ಷ್ಮಿ ಆಗೋದಿಲ್ಲ, ಸಾಕ್ಷಾತ್ ರೂಪ ಇದ್ದರೆ ಮಾತ್ರ ಆಗ್ತಾರೆ ಹೊರತು ಇಲ್ಲಿ ಹೋದ್ರೆ ಆಗೋದಿಲ್ಲ. ಸಾಕ್ಷಾದೇವತು ಸಾಕ್ಷಾಚ್ಚ ಹರೇಹೇ ಸನ್ನಿಹಿತ ಕ್ವಚಿತ್. ಕೆಲವೊಮ್ಮೆ ಹರಿ ಸನ್ನಿಧಾನ ಇರಬೇಕು. ಯಾರಿಗೆ ಇರೋ ಪದ್ಧತಿ ಎರಡಿದೆ, ಸಾಕ್ಷಾತ್ ರೂಪ ಇದೆ, ಸನ್ನಿಧಾನ ರೂಪನೂ ಇದೆ. ಆದರೆ ಹರಿಯ ಪತ್ನಿ ಅಂತ ಕರೆಸ್ಕೊಳ್ಳೋದು ಯಾವುದಕ್ಕೆ? ಸಾಕ್ಷಾತ್ ರೂಪಗಳಿಗೆ ಹೊರತು ಸನ್ನಿಧಿಯ ರೂಪಗಳಿಗೆ ಅಲ್ಲ, ಆವೇಶ ಇರೋ ರೂಪಗಳಿಗೂ ಅಲ್ಲ, ಅಂಶ ಇರೋ ರೂಪಗಳಿಗಲ್ಲ. ಅಂಶ ಪೂರ್ಣನೇ ಆದ್ದರಿಂದ ಲೆಕ್ಕ ಇಲ್ಲ. ಅದು ಗೋಪ್ಯಾದಿರೂಪ ಭವತಿ ವಿಪರೀತಂ ನತು ಕ್ವಚಿತ್. ಗೋಪಿಕಾಸ್ತ್ರೀಯರ ಪತಿ ಆದ್ನಲ್ಲ ಕೃಷ್ಣ ಅಂತ ಉಲ್ಟಾಪಟ್ಟ ಆಗ್ಬೋದಾ ಅಂತ ಪ್ರಶ್ನೆ ಈಗ. ಗೋಪಿಕಾಸ್ತ್ರೀಯರು ಮಹಾಲಕ್ಷ್ಮಿ ಅಲ್ಲ, ಸನ್ನಿಧಾನ ಇದೆ. ನಾರಾಯಣ ಪತ್ನಿ ಅಂತ, ನಾರಾಯಣ ಅವರ ವಿವಾಹ ಪತ್ನಿ ಅಂತ ಸ್ವೀಕಾರ ಮಾಡಿದ, ಜಾಂಬವತಿ ಮೊದಲಾದವರನ್ನ. ಅದೇ ರೀತಿಯೇ ಸನ್ನಿಧಾನ ಲಕ್ಷ್ಮಿ ಅಲ್ಲದೆ ಹೋದರೂ ಸ್ವೀಕಾರ ಮಾಡಿದ ಹಾಗೆ ನಾರಾಯಣ ಅಲ್ಲದೆ ಹೋದರೂ ಮಹಾಲಕ್ಷ್ಮಿ ಇರಬಹುದಾ ಅಂತ ಪ್ರಶ್ನೆ ಬಂದೆ. ಇಲ್ಲ ಅಂಥೇಳಿ ಇದು ಸ್ಪಷ್ಟೀಕರಣ. ಯಾಕಂದರೆ ಬಂದು ಯೋಚನೆ ಮಾಡೋಕ್ಕೆ ಅವಕಾಶ ಸಿಕ್ತೀಗ. ಈ ರೀತಿ ಆದರೆ ಆ ರೀತಿಯವ್ರು ಆಗ್ಬೋದಲ್ಲ ಅಂದರೆ ಆಗೋದಿಲ್ಲ. ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಮೇಲೆ ಏನು ಮಾಡಿಕೊಡೋದು? ಮುಗಿತಲ್ಲ ಸಿದ್ಧಾಂತ. ಸಮಾನಾಧಿಕರಣದ ಏನು ಹೇಳಿದರು? ಏನು ಹೇಳಿದರು? ದೇಶತಃ ಕಾಲತಃ ಸಾಮ್ಯ ಇದೆ, ಗುಣತಃ ಇಲ್ಲ, ಇಷ್ಟು ಹೇಳಿದ್ರು. ಗೊತ್ತಾಯ್ತಾ? ಅಷ್ಟು ಥೇರಿ. ಬಟ್ ಇಲ್ಲೇನು ತಿಳ್ಕೊಂಡ್ರು, ಒಂದು ಎಕ್ಸಾಂಪಲ್ ಬರೀ ಇದ್ದಿದ್ದರೆ ನಾರಾಯಣ ಪತ್ನಿಯಾಗಿ ಮಾತ್ರ ಲಕ್ಷ್ಮಿ, ಉಳಿದವರಲ್ಲಿ ಆವೇಶ ಇದ್ದರೂ ಆಗಲಿಲ್ಲ ಅಂದಿದ್ರೆ ವಿಚಾರ ಬೇರೆ ಆಗ್ತಿತ್ತು. ಆವೇಶ ಇದ್ದಕ್ಕೆ ಒಪ್ಕೊಂಡ್ರಲ್ಲ, ಇದು ಒಪ್ಕೊಳ್ಳಿ ಅಂತ ಕೇಳಿದ್ರೆ ಒಪ್ಕೊಳ್ಳೋದಿಲ್ಲ, ಇದು ಸಾಧ್ಯ ಇಲ್ಲ. ಇಷ್ಟೇ. ಏನು ಹೌದು ಅಲ್ಲ, ಅದು ಬೇರೆ. ಅದು ಕಾರಣ ಅಲ್ಲಿ ಲಕ್ಷ್ಮಿ ಹಾಗಿಲ್ಲ, ಇಲ್ಲ ಸಾಕ್ಷಾತ್ ವಿಷ್ಣುಪತಿ ಅಂತ ಹೇಳಿದ ಮೇಲೆ ಪ್ರಶ್ನೆ ಇಲ್ಲ. ಉದಾಹರಣೆಗೆ ಒಂದೇನು ಬಂತಪ್ಪ, ಈಗ ಧೂಮ ಇದ್ದಲ್ಲಿ ವನ್ಯ ಇರುತ್ತೆ, ವನ್ಯ ಇದ್ದಲ್ಲಿ ಧೂಮ ಇರಲಿ ಅಂದರೆ ಇಲ್ಲ. ಗೊತ್ತಾಯ್ತಾ? ಅಷ್ಟೇ. ಅದು ಯಾಕೆಂದ್ರೆ ಇಲ್ಲ, ಅಷ್ಟೇ. ಅದು ಫ್ಯಾಕ್ಟ್, ಅದು ಅಷ್ಟೇ ಹೊರತು ಬೇರೆ ಮಾಡಕ್ಕೆ ಬರೋದಿಲ್ಲ. ಈ ರೀತಿ ಮಾನವ ಕಾನ್ವರ್ಸ್ ಇಸ್ ನಾಟ್ ಟ್ರೂ, ಅಷ್ಟೇ ಹೊರತು ಪ್ರಶ್ನೆ ಹಾಕಿದ್ರೆ ಇಲ್ಲ ಅಂತೇಳಿ. ಕೆಲಸಕ್ಕೆ ಏನಾಗುತ್ತೆ, ಜೊತೆಗಿರುತ್ತೆ ಕೆಲವು ಸಲ. ಅದಿದ್ದಲ್ಲಿ ಅದು ಇದಿರ್ಬೋದು, ಅದು ಇಲ್ಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಈ ವ್ಯಾಪ್ತಿ ಮಾಡಿಕೊಡೋದು ಅಷ್ಟೇ. ಪ್ರಮಾಣ ಇದೆ, ಪ್ರಮಾಣ ಇದ್ದರೆ ಒಪ್ಪೋದು, ಪ್ರಮಾಣ ಇಲ್ಲ ಆದ್ದರಿಂದ ಇಲ್ಲ. ಗೋಪ್ಯಾದಿರೂಪ ಭವತಿ ವಿಪರೀತಂ ನತು ಕ್ವಚಿತ್ ಇತಿ ಚ. ಅಲ್ಲಿಗೆ ಅಧ್ಯಾಯ ಮುಗೀತು. ಇದು ಚರ್ಚ ತಾತ್ಪರ್ಯ ಚತುರ್ದಶೋ ಅಧ್ಯಾಯ. 14ನೇ ಅಧ್ಯಾಯ ಮುಗೀತು. 15ನೇ ಅಧ್ಯಾಯ. ಪಾದಯೋರರವಿಂದಂಚ ತಸ್ಮಿನ್ ಮೇನೆ ಹರೇಃ ಕಲಾಂ ಯಸ್ಯ ಅಪ್ರತಿಹತಂ ಚಕ್ರಂ ಅಂಶಃ ಸ ಪರಮೇಷ್ಠಿನಃ ತತ್ರ ಸನ್ನಿಹಿತ ಸಾಕ್ಷಾತ್ ಭಗವಾನ್. ಇಲ್ಲೊಂದು ಪ್ರಶ್ನೆ ಬಂತು ಮತ್ತೆ. ಆತನ ಕೈಯಲ್ಲಿ ಕಮಲದ ಚಿಹ್ನೆ ಇತ್ತು, ಆದ್ದರಿಂದ ನಾರಾಯಣ ಅಂತ ಯಾಕೆ ಕರಿಬಾರ್ದು? ಕೈಯಲ್ಲಿ ಚಕ್ರ ಇತ್ತು, ಕಮಲದ ಚಿಹ್ನೆ ಇತ್ತು. ಸಾಮುದ್ರಿಕ ಶಾಸ್ತ್ರ ಇದು. ಸಾಮುದ್ರಿಕ ಶಾಸ್ತ್ರ ಅಂದ್ರೇನು? ದೇಹದೊಳಗೆ ಇರತಕ್ಕಂಥ ಲಕ್ಷಣಗಳು. ಕೈಯಲ್ಲಿ ಚಕ್ರ ಹಿಡಿಯೋದು ಬೇರೆ, ಕೈಯಲ್ಲಿ ಚಕ್ರ ಹಿಡಿಯೋದು ಬೇರೆ, ಚಕ್ರ ಚಿಹ್ನೆ ಇರೋದು ಬೇರೆ. ಅರ್ಥ ಆಯ್ತಾ? ಈಗ ದೇವರಿಗೆ ಎರಡೂ ಇದೆ, ಚಿಹ್ನೆನೂ ಇದೆ, ಕೈಯಲ್ಲಿ ಚಕ್ರನೂ ಇಟ್ಕೊಂಡಿದ್ದಾನೆ. ಆದರೆ ಬರೀ ಚಕ್ರ, ಬರೀ ಕೆಲವು ಬೇರೆಯವರಲ್ಲೂ ಬರಬಹುದು, ಸನ್ನಿಧಿ ಇದ್ರೂ ಬರಬಹುದು. ಗೊತ್ತಾಯ್ತಾ? ಅದು ಇದು ಮಾತ್ರ ಎಲ್ರಿಗೂ ಬರೋದಿಲ್ಲ. ಅದನ್ನು ಹೇಳ್ತಾರೆ. ನೋಡೋದಕ್ಕೆ ಏನು ಅನ್ನಿಸ್ತೇವೆ ಅಂದರೆ ಆ ಥರ. ಏನಂತ ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳ್ತಾರೆ, ಅಲ್ಲಿ ನಾರದ ಹೇಳ್ತಾರೆ. ಇವರು ಒಪ್ಪೋದಿಲ್ವಲ್ಲ, ಜನ ಒಪ್ಪೋದೇ ಇಲ್ಲ. ಒಪ್ಪಬೇಕಾದ್ರೆ ಯಾಕಂದ್ರೆ ಹೇಳಿದಾರೆ ಅವರು, ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನ ಇದೆ, ಲಕ್ಷ್ಮೀನೇ ಈಕೆ ಅಂತ ಹೇಳೋದು ಕಾರಣ ಕೊಡ್ತಾರೋ. ಅಷ್ಟು ಹೇಳಿದ್ರು ಕೂಡ ಜನ ಒಪ್ಪಿಲ್ಲ, ಅದನ್ನು ಒಪ್ಪಬೇಕು. ಯಸ್ಯ ಅಪ್ರತಿಹತಂ ಚಕ್ರಂ ಅಂಶಃ ಸ ಪರಮೇಷ್ಠಿನಃ. ಅದರಿಂದ ಆತನ ಕರ್ಕೊಂಡ್ರು. ಅಪ್ರತಿಹತವಾದ ಲಕ್ಷಣ. ಕೆಲವೊಮ್ಮೆ ಬ್ರಹ್ಮದೇವರಿಗೆ ಕೆಲವು ಚಿಹ್ನೆಗಳಿದೆ, ನಾರಾಯಣ ವೇದವ್ಯಾಸರ ಕೈ ರೂಪದಲ್ಲಿ ಏನಿಲ್ಲ, ಚಕ್ರ ಹಿಡ್ಕೊಳ್ಳಿಲ್ಲ.
ಬಟ್ ಎಲ್ಲರದ್ದು ಎಲ್ಲ ರೂಪ ಆ ರೂಪ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಆದರೆ ಕೈಯಲ್ಲಿ ಚಕ್ರ ಚಿಹ್ನೆ ಇದ್ದೇ ಇದೆ, ಗೊತ್ತಾಯ್ತಾ? ಅದರಿಂದ ಕೆಲಸ ಆಗೇ ಆಗುತ್ತೆ ಲೋಕದೃಷ್ಟಿಯಲ್ಲಿ. ವಾಸ್ತುತಃ ಯಾವ ಭೇದವೂ ಇಲ್ಲ ಅನ್ನೋದು ಮುಖ್ಯ ಸಿದ್ಧಾಂತ. ಅವ್ರು ಯಾರಲ್ಲಿ ವೇದವ್ಯಾಸಾದಿ ರೂಪಗಳಿಗೆ ಇತ್ಯಾದಿ ಮೋಹಿನಿ ರೂಪ ಇದೆ, ಸ್ತ್ರೀ ರೂಪ ಆ್ಯಕ್ಚುಲಿ ಪೂರ್ತಿ 100% ದೇವರು, ಮತ್ತು ಅದು ವಿಶೇಷ ಅಂಶ. ಈ ಥರಲ್ಲಿ ಇಷ್ಟಿದ್ರೂ ಕೂಡ ದೇವರಲ್ಲ ಇಲ್ಲ. ಅದಕ್ಕೆ ಆಚಾರ್ಯ ಕ್ಲಾರಿಫಿಕೇಶನ್ ಕೊಡ್ತಾರೆ. ತತ್ರ ಸನ್ನಿಹಿತ ಸಾಕ್ಷಾತ್ ಭಗವಾನ್, ಅಲ್ಲಿದ್ದ ಸನ್ನಿಧಿ ಇರುತ್ತೆ ಅಂತ ಅರ್ಥನೇ ಹೊರತು ಬೇರೆ, ಅಥವಾ ನಾರಾಯಣನಲ್ಲ ಚಿಹ್ನೆಗಳಿದೆ ಅಂತ ಹೇಳ್ಕೊಂಡ್ರೆ ಸನ್ನಿಧಾನ ಇದೆ ಅಂತ ಅರ್ಥ ಹೊರತು ಏನಲ್ಲ ಅಲ್ಲ. ಅದು ಇಂಪಾರ್ಟೆಂಟ್ ನೋಡಿ. ಬ್ರಹ್ಮಣಿ ಅನಂತೆ ಗರುಡೆ ಭಿನ್ನಾಂಶ. ಯಾರು ಆವೇಶ ಅನ್ನೋದು ಯಾವಳು ಇರಬೇಕಾಗಿಲ್ಲ, ಗೊತ್ತಾಯ್ತಾ? ಕರ್ತವ್ಯದಲ್ಲಿ ಆವೇಶ ಮೊದಲಿತ್ತು, ಆಮೇಲೆ ಇರಲಿಲ್ಲ. ಅದು ದಾರಿ ತಪ್ಪಿದ ಆತ, ಪರಿಸರ ತಾನೇ ಕೊಂದವರು, ಗೊತ್ತಾಯ್ತಾ? ಕೆಲವೊಂದು ಪೂರ್ತಿ ಇರ್ಬೋದು, ಗೊತ್ತಾಯ್ತು, ಕೆಲವು ಒಮ್ಮೆ ಬರ್ಬೋದು, ಅದರಲ್ಲೂ ಹೆಚ್ಚು ಬರೋದು ಕಡಿಮೆ ಬೇರೆ ಆಗ್ಬೋದು, ಎರಡೆರಡು ಬೇರೆ, ಗೊತ್ತಾಯ್ತಾ? ಆ ರೀತಿ ವ್ಯತ್ಯಾಸ ಆಗ್ಬೋದು. ಆವೇಶ ಅಂದ್ರೆ ಆವೇಶನೇ. ಬ್ರಹ್ಮಣಿ ಅನಂತೆ ಗರುಡೆ ರುದ್ರೇ ಉದಾಹರಣೆಗೆ ಸಿಂಗಲ್ ಫೇಸ್ ಆಗಿಬಿಡುತ್ತೆ ಕರೆಂಟ್, ಅವಾಗ ಸ್ವಲ್ಪ ಬೆಳಕು ಬರುತ್ತೆ. ಅದು ಏನು ಬೇರೆ ಬರಲ್ಲ, ಯಾವುದು ಬೋರ್ವೆಲ್ಲೆಲ್ಲ ಹಾಕ್ಲಿಕ್ಕೆ ಬರಲ್ಲ, ಅದಕ್ಕೆಲ್ಲ ಕೊಟ್ಟು ಇಷ್ಟು ಮಾತ್ರ ಬರುತ್ತೆ ಅಷ್ಟೇ. ಆ ಥರ ಏನಾಗಿದೆ, ಅದೀಗ ಕಡಿಮೆ ಆಗಿದೆ, ಪೂರ್ತಿ ಕರೆಂಟ್ ಹೋಗಿಲ್ಲ, ಕರೆಂಟ್ ಇದೆ ಬಟ್ ಫುಲ್ ಇಲ್ಲ, ಅದು ಫುಲ್ ಸ್ಪೆಕ್ಟ್ರಮ್ ಬಂದಿಲ್ಲ, ಆ ಥರನೂ ಆಗ್ಬೋದು. ಬ್ರಹ್ಮಣ್ಯನಂತೆ ಗರುಡೆ ರುದ್ರೇ ಕಾಮೇ ಶಚೀಪತೌ ಅನಿರುದ್ಧೇ ವನೌ ಚೈವ ಪೃಥೌ ಚ ಕೃತವೀರ್ಯಜೆ ನಾರದೆ ಚೈವ ಮಾಧ್ಯೇಷು ವಿಶೇಷಾತ್ ಸನ್ನಿಧಿರ್ಹರೇಃ. ನೋಡಿ, ಬ್ರಹ್ಮಣಿ ಅನಂತೆ ಗರುಡೆ ರುದ್ರೇ ಕಾಮೆ ಶಚೀಪತೌ ಅನಿರುದ್ಧೇ ಮನೌ ಚೈವ ಪೃಥೌ ಚ ಕಾರ್ತವೀರ್ಯಜೆ ನಾರದೆ ಚ ಏವ ಮಾಧ್ಯೇಷು ವಿಶೇಷಾತ್ ಸನ್ನಿಧಿರ್ಹರೇಃ. ವಿಶೇಷ ಸನ್ನಿಧಾನ ಇಷ್ಟು ಜನದಲ್ಲಿದೆ, ಬ್ರಹ್ಮದೇವರಲ್ಲಿದೆ. ಅನಂತ ಅಂದರೆ ಶೇಷ, ಗರುಡ, ರುದ್ರ, ಕಾಮ, ಮನ್ಮಥ, ಶಚೀಪತಿ ಇಂದ್ರದೇವರು, ಶಚೀಪತಿ ಅಂತ ಯಾಕೆ ಸೇರಿಸ್ಬೇಕಾಗಿತ್ತು? ಬಲಿಚಕ್ರವರ್ತಿ ಆಗಬಾರ್ದು, ಬಲಿಚಕ್ರವರ್ತಿ ಶಚೀಪತಿ ಅಲ್ಲ, ಬಲಿಚಕ್ರವರ್ತಿ, ಅರ್ಥ ಆಯ್ತಾ? ಆದ್ದರಿಂದ ಶಚೀಪತಿ ಇಂದ್ರ ಅಂದರೆ ತಾರತಮ್ಯ ಕಕ್ಷ ಇಂದ್ರ ಅಂತ. ಉಳಿದವರು ಈ ಕಕ್ಷಕ್ಕೆ ಸೇರೋರಲ್ಲ ಅವರು, ಆಗ ತಾರತಮ್ಯ ಬೇರೆ ಮಾಡ್ಕೋ, ಈ ತಾರತಮ್ಯ ಹೇಳಬಾರ್ದಾಗ. ಆಮೇಲೆ ಇಂದ್ರ ಯಜ್ಞ, ಆಗ ಇಂದ್ರ ಸರ್ವೋತ್ತಮ, ಆಗ ಯಜ್ಞ ಅಲ್ಲಿರೋದು, ಗೊತ್ತಾಯ್ತಾ? ನಾರ್ಮಲ್ ಇಂದ್ರ ಇದ್ದರೆ ಈ ತಾರತಮ್ಯ, ಮೇಲವರಿದ್ದರೆ ತಾರತಮ್ಯ ಚೇಂಜ್ ಆಯಿತು, ವಾಯುದೇವರಿದ್ದರೆ ಚೇಂಜ್ ಆಯಿತು, ಕೆಳಗರಿದ್ದ ಮತ್ತೆ ಕಡಿಮೆ ಆಯಿತು, ಇಂದ್ರದೇವ್ರ ಪೋಸ್ಟ್ ಕಡಿಮೆ ಆಯಿತು. ಅದರ ಅರ್ಥ ಏನು ಅಂದರೆ, ಇಂದ್ರ ಕಡಿಮೆ ಅಂತ ಎಲ್ಲರೂ ಹೇಳಿದರೆ ಆ ಕಲ್ಪದ ಇಂದ್ರ ಆದ್ದರಿಂದ ದೋಷ ಇಲ್ಲ. ಇಂದ್ರ ಸಾಕ್ಷಾತ್ ದೇವರು ಅಂತ ಹೇಳಿದರೆ ಯಜ್ಞನಾಮಕ ಇದ್ದಾಗ ಹೌದು. ಇದೆಲ್ಲ ಸೂಕ್ಷ್ಮ ಗೊತ್ತಿಲ್ಲದವ್ರು ಏನು ಮಾಡಿಬಿಡ್ತಾರೆ, ಎಲ್ಲ ಓದೋದು ಅದನ್ನು ಹೇಳಿಬಿಡೋದು, ಅದು ತಪ್ಪಾಗುತ್ತೆ. ಸಮಗ್ರ ನೋಡ್ಬೇಕು. ಅವಾಗ ನೋಡ್ದಕ್ಕಾಗದೆ ಹೋದರೆ ನೋಡಿದವ್ರನ್ನ ಕೇಳಬೇಕು, ಪೂರ್ಣ ಪ್ರಕ್ರಿಯೆ ಎಲ್ಲ ತಿಳಿದು ಹೇಳ್ತಿದ್ದಾರೆ ಅಷ್ಟೇ. ನೀವು ಅಲ್ಲ ಅಂತ ಹೇಳ್ಬೇಕಾದ್ರೆ ಏನು ಕೊಡ್ಬೇಕು, ನೀವೀಗ ಪ್ರಮಾಣ ಕೊಡಬೇಕಷ್ಟೆ. ಸುದರ್ಶನಾದಿಷು ಅಸ್ತ್ರೇಷು ತಥಾ ಸನ್ನಿಹಿತೋ ಹರಿ. ಸುದರ್ಶನಾದಿ ಅಸ್ತ್ರಗಳಲ್ಲೂ ಪರಮಾತ್ಮ ಏನಾಗಿದ್ದಾನೆ, ಸನ್ನಿಧಾನ ಇಟ್ಟಿದೆ. ದುರ್ಗಾದೇವಿ ಇದ್ದಾರೆ, ಕೊನೆ ತಾನೇ ಇದ್ದಾರೆ. ಹಾಂ, ವಿಭೂತಿ ಬೇರೆ, ಆವೇಶಗಳು ಬೇರೆ. ವಿಭೂತಿ, ಆವೇಶ ಅವೆಲ್ಲ ಡಿಫರೆಂಟ್ ಒಂದೊಂದು ಕೂಡ. ಸುದರ್ಶನಾದಿಷು ಅಸ್ತ್ರೇಷು ತಥಾ ಸನ್ನಿಹಿತೋ ಹರಿ ನರಲಕ್ಷ್ಮಣೋ ಬಲಶ್ಚೈವ ಶೇಷಶ್ಯಾಂಶ ಪ್ರಕೀರ್ತಿತಾ. ನರ ಲಕ್ಷ್ಮಣ ಅಂದರೆ ಯಾರು? ನರ ಅಂದರೆ ಶೇಷ. ಮತ್ತೆ ಅಲ್ಲಿ ಅನಂತ ಅಂದರು, ಇಲ್ಲಿ ನರ ಅಂದರು. ಸ್ವಾರಸ್ಯ ಏನು ಗೊತ್ತಾ? ಮೂರು ರೂಪದಲ್ಲೂ ಇದೆ, ಅವತಾರ ರೂಪದಲ್ಲೂ ಇದೆ, ಮತ್ತೆ ಇದರಲ್ಲಿ ಎರಡರಲ್ಲೂ ಇದೆ. ಇದ್ರ ಏನಾಗ್ತಿತ್ತು, ಅಲ್ಲಿದೆ ಬಂದರೆ ಏನಾಗ್ತಿತ್ತು ಅಂದರೆ ಸ್ವಲ್ಪ ಆಗಿಬಿಡ್ತಿತ್ತು, ಸ್ಪೆಷಲೇ ಬೇರೆ ಇದೆ ಮತ್ತೆ ಇದರಲ್ಲಿ. ಅರ್ಥ ಆಯ್ತಾ ಈಗ? ಆದ್ದರಿಂದ ವ್ಯತ್ಯಾಸ ಇದೆ. ನರಲಕ್ಷ್ಮಣವು ಬಲಶ್ಚೈವ ಬಲರಾಮದೇವರು, ಶೇಷಸ್ಯ ಅಂಶಾ ಪ್ರಕೀರ್ತಿತಾ. ತಥಾ ಭರತಶತ್ರುಘ್ನವು ಚಕ್ರಶಂಖ ಉದಾಹೃತವು. ಆ್ಯಕ್ಚುಲಿ ಚಕ್ರ ಅಂದರೆ ವಿಷ್ಣುನೇ, ಆಮೇಲೆ ಚಕ್ರ ಅಂತ ಹೇಳಿದರೆ ಮಹಾಲಕ್ಷ್ಮಿ ದುರ್ಗಾ, ಆಮೇಲೆ ಚಕ್ರ ಅಂದರೆ ಕಾಮ. ಇಷ್ಟು ವೆರೈಟಿ ಒಂದೊಂದೇ ಬರೀನಾಗ್ತಾ ಬರುತ್ತೆ. ಎಲ್ಲಿ ಹೇಳಿರ್ತಾರೆ ಪ್ರಸಂಗ ನೋಡ್ಕೊಂಡು ಹೇಳಬೇಕಲ್ಲ. ತಥಾ ಭರತಶತ್ರುಘ್ನವು ಚಕ್ರಶಂಖವು ಉದಾಹೃತವು. ಪ್ರದ್ಯುಮ್ನಶ್ಚ ಕುಮಾರಶ್ಚ ಸ್ಕಂದ ಕಾಮಾಂಶಕಾ ಸ್ಮೃತಾ. ಪ್ರದ್ಯುಮ್ನ ಕುಮಾರ ಅಂದರೆ ಷಣ್ಮುಖ, ಸ್ಕಂದ ಕಾಮಾಂಶಕಾ ಸ್ಮೃತಾ. ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟು ಮತ್ತೆ ತುಂಬ ಸತ್ತು ಕೊಡ್ತಾರೆ ಇದನ್ನು. ತುಂಬ ಸತಿ ಅದಕ್ಕೆ ಕೊಡ್ತಾರೆ, ಅಷ್ಟು ಕೊಟ್ಟರು ಜನಕ್ಕೆ ಅರ್ಥ ಆಗಿಲ್ಲಲ್ಲ. ಒಂದು ಸತಿ ಹೇಳಿದ್ರು ನೋಡಲಿಲ್ಲ ಅಂತಬಾರ್ದು, ಅಷ್ಟು ಹೇಳಿದ್ರು ಹೇಳ್ದೆ ಹೋದರೆ ಬನ್ನಿ ಅಂದರು, ಬನ್ನಿ ಅಂದರು, ತಪ್ಪದೆ ಬರಬೇಕು ಅಂದರು. ಎಷ್ಟು ಒತ್ತು ಕೊಟ್ಟಿದ್ದಾರೆ. ಅದು ಬಿಟ್ಟು ಕ್ಯಾಶುಯಲ್ ಇದ್ದದನ್ನು ಅಂತ ತಿಳ್ಕೊಳ್ಳಬಾರ್ದು ಅಂತ ಹೇಳೋದಕ್ಕೋಸ್ಕರ ಅಷ್ಟೆಲ್ಲ ಹೇಳ್ತಾರೆ. ಯಾರು?
ಸ್ಕಂದ ಷಣ್ಮುಖ ಒಂದೇ. ಯಾತಕ್ಕೆ ಹೇಳಿದ್ರು ಅಂದರೆ ಒಂದು ವ್ಯತ್ಯಾಸ ಇದೆ. ಷಣ್ಮುಖನ ಅಂತ ಹೇಳಿದ್ರಿಂದ ಯಾವುದೋ ಆಗಬಾರ್ದು, ಗೊತ್ತಾಯ್ತಾ? ಇವರೇ ಆಗಬೇಕು ಅಂತ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಮಾತು ಹೇಳ್ತಾರೆ. ವೈನ್ಯೆ ಪೃಥೌ ಸನ್ನಿಹಿತೋ ರಾಜರೂಪಿ ಜನಾರ್ದನ ಐತಿ ಬ್ರಾಹ್ಮೆ. ಈ ವೈನ್ಯ ಅಂದರೆ ಯಾರು? ವೇನನ ಮಗ ವೈನ್ಯ, ವೇನನ ಮಗ ವೈನ್ಯ. ಸನ್ನಿಹಿತೋ ರಾಜರೂಪಿ ಜನಾರ್ದನ ಐತಿ ಬ್ರಾಹ್ಮೆ. ಪೃಥ್ವಿ ಚಕ್ರವರ್ತಿಲಿ ಯಾವ ರೂಪದಲ್ಲಿ ಇರ್ತಾನೆ ಅಂದರೆ ರಾಜರಲ್ಲಿ ಒಂದು ಶಿಷ್ಯ ಸನ್ನಿಧಾನ ಇರ್ತಾರೆ, ಆ ರೂಪದಲ್ಲಿದ್ದು ಜಾಸ್ತಿ ಕೊಟ್ಟಿದ್ದಾನೆ ಹೊರತು ಸಾಕ್ಷಾತ್ ರೂಪ ಅಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಆತನ ಲಕ್ಷಣಗಳಿದ್ದರೂ ಕೂಡ ಅಲ್ಲ. ಅದು ಇನ್ನೊಂದು ರೀತಿಯ ಸ್ಥಿತಿಗಳಲ್ಲಿ ವಿಶೇಷ ರೂಪದಲ್ಲಿ ಇರ್ತಾನೆ, ಅದೊಂದು. ಸೂತ ಉವಾಚ ಷೋಡಶೋಧ್ಯಾಯದಲ್ಲಿ ಒಂದೇ ಶ್ಲೋಕ ಇದೆ. ಅಯಂತು ಸಾಕ್ಷಾತ್ ಭಗವಾಂತಧೀಶಃ ಕೂಟಸ್ಥ ಆತ್ಮ ಕಲಯಾವತೀರ್ಣ ಯಸ್ಮಿನ್ ಅವಿದ್ಯಾರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಮಿವ ಪ್ರತೀತಂ. ಯಲ್ಲೋಕೆ ನಿರರ್ಥಕಂ ತದ್ಭಗವದ್ರೂಪೇಷು ಪ್ರತೀತ ನಾನಾತ್ವದೃಷ್ಟಾಂತೇನ ಪಶ್ಯಂತಿ ಸತ್ತಂತಹ. ಮತ್ಸ್ಯರೂಪಾದಿನಾನಾತ್ವದೃಷ್ಟಿರ್ ದೃಷ್ಟಿವತ್ ನಿರರ್ಥಕಂ ಇತಿ ಪಾದ್ಮೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ನಿತಿ ಚ. ಅಯಂತು ಸಾಕ್ಷಾತ್ ಭಗವಾನ್ ತ್ರಿಧೀಶಃ ಕೂಟಸ್ಥಃ ಆತ್ಮ ಕಲಯಾ ಅವತೀರ್ಣ. ಪೃಥು ಚಕ್ರವರ್ತಿ ಕಲಾ ಅಂತ ಸೇರಿಸಿಬಿಟ್ರು, ಹೋಯ್ತು ಅಲ್ಲಿಗೆ. ಅಷ್ಟೆಲ್ಲ ಹೇಳಿದ ಮೇಲೆ ಏಷ ಎಲ್ಲ ಹೌದು. ಯಸ್ಮಿನ್ ಅವಿದ್ಯಾರಚಿತಂ ನಿರರ್ಥಕಂ ಪಶ್ಯಂತಿ ನಾನಾತ್ವಂ ಇವ ಪ್ರತೀತಂ. ನಾನಾತ್ವಂ ಪ್ರತೀತಮಿವ. ನಾನಾತ್ವ ಅಂದರೆ ಭೇದ ಕಂಡಕ್ಕೆ ಕಾಣಿಸುತ್ತೆ, ಭೇದ ಇಲ್ಲ ಅಂತ ಹೇಳ್ತಾರೆ. ಆದರೂ ಏನಿದೆ ಅಲ್ಲಿ? ಭೇದ ಇದ್ದೇ ಇದೆ. ಎಷ್ಟು ಹೇಳಿದ್ರು ಕೂಡ ಏನಿದೆ? ಭೇದ ಇದ್ದೇ ಇದೆ ಹೊರತು ಎಲ್ಲ ಹೇಳಿದ್ನಲ್ಲ. ರೆಡ್ ಹಾಟ್ ಐರನ್ ಅಂದರೂ ಕೂಡ ಮತ್ತೆ ಐರನ್ನೇ. ರೆಡ್ ಹಾಟ್ ಐರನ್ ಅಂದರೂ ಫೈರ್ ಅಲ್ಲ ಅದು, ಗೊತ್ತಾಯ್ತಾ? ರೆಡ್ ಹಾಟು ಗಿಡ್ಡಾಟು ಎಷ್ಟು. ರೆಡ್ ಹಾಟ್ ಎಂಬ ಸಾಮಾನ್ಯ ಯಾವುದಕ್ಕೆ ಅಪ್ಲಿಕಬಲ್ಲು? ಅಗ್ನಿಗೆ. ಅದ್ರ ಮುಂದೆ ರಾಡ್ ಸೇರಿಸಿದ್ರಿಂದ ಏನಾಯಿತು? ಆಯ್ತಾ? ಬರೀ ರೆಡ್ ಹಾಟ್ ಅಂದರೆ, ಒನ್ನೆ ಹಾಟ್ ಅಂದರೆ ಪುನರುಕ್ತಿ. ಒನ್ನೆ ಹಾಟ ಇರೋದು ನೀರು ಮತ್ತು ಅದು ಪುನರುಕ್ತಿನೇ. ಆದರೆ ಇವತ್ತು ಇದಿದೆ ಅಯಸ್ ಅಂದರೆ ಉಕ್ಕು. ಉಕ್ಕಿನ ರಾಡ್ ಇವತ್ತು ಗಟ್ಟಿಯಾಗಿದೆ ಅಂದರೆ, ಬಿಸಿಯಾಗಿದೆ ಅಂದರೆ ಅಲ್ಲಿ ಅಗ್ನಿ ಇದ್ದಾರೆ ಅಂತ ಅರ್ಥ. ಒಂದೇ ಮಾತನ್ನು ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ನೋಡಬೇಕು ಅಂತ ಹೇಳ್ತಾರೆ. ಅವಿದ್ಯಾ ನಿರರ್ಥಕ, ಅವಿದ್ಯಾರಚಿತವಾದದ್ದು ಯಾವುದೋ ಆದ್ಮೇಲೆ ಇಲ್ಲ ಅಂತ ಹೇಳಿಬಿಟ್ಟು. ಇಷ್ಟಾದರೂ ಕೂಡ ಏನಿದೆ? ಇದ್ದೇ ಇದೆ. ಯಲ್ಲೋಕಂ ನಿರರ್ಥಕಂ ತದ್ ಭಗವದ್ ರೂಪೇಶು ಪ್ರತೀತ ನಾನಾತ್ವ ದೃಷ್ಟಾಂತೇನ ಪಶ್ಯಂತಿ ಸಂತಹ. ಬೇರೆ ಕಡೆ ಏನು ನೋಡಿರ್ತೀವಿ ನಾವು. ದುರ್ಯೋಧನ ಹಾಗೆ ತಿಳ್ಕೊಂಡ. ಕೃಷ್ಣ ಇವರು ಅಷ್ಟೇ, ಇಷ್ಟ ಹತ್ರ ಇದ್ದಾನೆ, ಇದಿದ್ದಾನೆ, ಕೈಕಾಲಿದೆ, ಎಲ್ಲ ಇದೆ, ಇವನೇ ದೇವರಾಗ್ತಾನೆ ಅಂಥೇಳಿ ಆ ರೀತಿ ತಿಳ್ಕೊಂಡ್ಬಿಡೋದು ತಪ್ಪದು. ವಾಮನ ಇಷ್ಟಿದ್ದಾನೆ, ಹೇಗೆ ದೇವರಾಗ್ತಾನೆ? ಅರ್ಥ ಆಗಲಿಲ್ಲ ಅವರಿಗೆ. ಮತ್ಸ್ಯರೂಪಾದಿ ನಾನಾತ್ವ ದೃಷ್ಟಿವತ್ ಎನ್ನಿರತ್ತೆ. ಸಾಮಾನ್ಯ ನೋಡಿ, ಮತ್ಸ್ಯ ಕೂರ್ಮಾದಿ ರೂಪಗಳಲ್ಲಿ ನಾನಾತ್ವ ಇಲ್ಲ, ಕಾಣುತ್ತೆ, ಆದರೂ ತಪ್ಪದು. ನಾವು ತಿಳ್ಕೊಡೋದು, ಗೊತ್ತಾಯ್ತಾ? ಮತ್ಸ್ಯಾದಿ ರೂಪಗಳಲ್ಲಿ 10 ರೂಪ ಇಟ್ಕೊಂಬಿಡಿ ಸದ್ಯಕ್ಕೆ. ಅದರಲ್ಲಿ ನೋಡೋದಕ್ಕೆ ಬೇರೆ ಮತ್ಸ್ಯ ಇಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಮೀನು ಕೂರ್ಮ ಒಂದನ, ಅದು ಸಿಂಹ ವರಹ ಒಂದೇನ? ಅಲ್ಲೇ ಇಲ್ಲ. ಮೇಳದೃಷ್ಟಿಯಿಂದ ಭೇದ ಕಾಣಿಸಿದ್ರು ಕೂಡ ಭೇದ ಇಲ್ಲ ಅಲ್ಲಿ. ಇಲ್ಲಿ ಭೇದ ಇಲ್ಲ ಅಂತ ಕಾಣಿಸುತ್ತೆ, ಆದರೂ ಭೇದ ಇದೆ. ಭೇದ ಇಲ್ಲ ಅಂತ ಕಾಣಿಸಿದಲ್ಲಿ ಭೇದ ಇದೆ, ಭೇದ ಇದ್ದಾಗ ಕಾಣಿಸಿದಲ್ಲಿ. ಇವತ್ತು ಯಾರು ಮೀನು ಮೊಸಳೆ ಪಕ್ಕದಲ್ಲಿ ಇಟ್ಬಿಟ್ರೆ ಎರಡು ಒಂದೇ ಅಂತ ಕರೀತಾರಾ? ಸಾಧ್ಯ ಇಲ್ಲ. ಮೀನು ವರಹ ಒಂದೇನ ಅಲ್ಲ, ದೇವ್ರ ರೂಪದಲ್ಲಿ ಒಂದೇ ಅದು ವಿಶೇಷ ಅಂತ ಕೇಳಿದ್ರು. ಅದು ಲೋಕದೊಳಗೆ ಭೇದ ಕಾಣಿಸ್ತಾ ಇದೆ, ಜನ ಹಾಗೆ ತಿಳ್ಕೊತಾರೆ. ತಿಳ್ಕೊಬಾರ್ದು ದೇವ್ರ ಬಗ್ಗೆ. ಇದು ಒಂದು ಭಾಗ. ಜನಗಳು ಹೆಚ್ಚಾಗಿ ಕಂಡ್ರೆ ಆಗಲೂ ಕೂಡ ತಪ್ಪು ತಿಳ್ಕೊಬಾರ್ದು, ಅವರೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು. ಫ್ಯಾನ್ಸಿ ಡ್ರೆಸ್ಸನ್ನು ಮೋಸ ಮಾಡ್ಕೊಳಕ್ಕಾಗತ್ತೆ ಅಷ್ಟೆ. ಫ್ಯಾನ್ಸಿ ಡ್ರೆಸ್ಸಲ್ಲಿ ಪೊಲೀಸ್ ಇದ್ದಾಗ ಎಲ್ಲ ಇರುತ್ತೆ, ಯಾರು ನಂಬರ್ ಕೂಡ ಕೊಟ್ಟಿರ್ತಾರೆ ದಾಖಲೆಗೆ. ಇಷ್ಟಿದ್ರು ಕೂಡ ಏನಲ್ಲ, ಒರಿಜಿನಲ್ ಪೊಲೀಸ್ ಅಲ್ಲ. ಆ ರೀತಿಯಲ್ಲಿ ಇವೆಲ್ಲ ಯಾತಕ್ಕೆ ಒತ್ತು ಕೊಡ್ತಾರೆ ಅಂದರೆ, ಇಷ್ಟೆಲ್ಲ ಕಂಡ್ರೂ ಮೋಸ ಹೋಗಬೇಡಿ ಅಂತ ಹೇಳ್ತಿರೋದು. ಭಾರಿ ಕಂಡ್ರೂ ಕೂಡ ಏನು ಹೇಳಬಾರ್ದು? ಭೇದ ಅಂತ ಪ್ರಮಿತವಾಗಿದ್ದರೆ ಆ ಭೇದ ಹೇಳೋದಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತ ವಾಕ್ಯ ಇದೆ. ದೇವರ ಬಗ್ಗೆ ಮಾತ್ರ ಧರ್ಮಗಳು ಅಂದರೆ ಏನು? ಗುಣ ಇತ್ಯಾದಿಗಳನ್ನು ಬೇರೆ ಅಂತ ತಿಳ್ಕೊಳ್ಬಾರ್ದು. ಬೇರೆಯವರಲ್ಲಿ ಒಂದೊಂದು ತಿಳ್ಕೊಬಾರ್ದು, ದೇವರಲ್ಲಿ ಬೇರೆ ಅಂತಲೂ ತಿಳ್ಕೊಬಾರ್ದು. ಇತಿ ಚತುರ್ಥ ತಾತ್ಪರ್ಯ ಷೋಡಶೋಧ್ಯಾಯ. ಅಲ್ಲಿಗೆ ನಾಳೆ ದಿವಸ ಅದು ಮುಂದುವರಿಸಿ. ಅದಾದ ಮುಗಿದಿಲ್ಲ ಪುರ ಚಕ್ರವರ್ತಿದು.